ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಬಾಬಾರವರ ಸಾಯಿ ಟ್ಯಾರೋ ಸಂದೇಶದಲ್ಲಿ ಇವತ್ತಿನ ಮೆಸೇಜ್ ನಿಮಗೆ ಏನಿದೆ ಅಂತ ಹೇಳಿ ನೋಡೋಣ. ಇವತ್ತಿನ ಮೆಸೇಜ್ ಏನಿದೆ ಅಂದರೆ, ಮುಂದಿನ ದಿನಗಳಲ್ಲಿ ಏನಾಗಲಿದೆ, ನಿಮ್ಮ ಜೀವನಕ್ಕೆ ಯಾವ ಆಶೀರ್ವಾದ ಸಿಗಲಿದೆ, ಕರ್ಮ ಎಲ್ಲರಿಗೂ ಒಂದೇ ರೀತಿಯಲ್ಲಿರುತ್ತಾ, ಹಣೆ ಬರಹ ಮತ್ತು ಕರ್ಮಕ್ಕೆ ಇರುವ ವ್ಯತ್ಯಾಸ ಏನು, ಹಣೆಯ ಬರಹವನ್ನು ಭಗವಂತ ಒಳ್ಳೆಯ ರೀತಿಯಲ್ಲೇ ಬರೆದಿರ್ತಾನೆ, ಅದನ್ನು ನಾವು ನಮ್ಮ ಕರ್ಮಗಳ ಮೂಲಕ ಯಾವ ರೀತಿ ಪರಿವರ್ತನೆಗೊಳಿಸ್ಕೊಳ್ಬಹುದು ಅನ್ನುವ ವಿಚಾರ ಇವತ್ತಿನ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ. ಜನರಲ್ ರೀಡಿಂಗ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಹಾಗಾಗಿ ಯಾರೆಲ್ಲ ಈ ಸಮಯದಲ್ಲಿ ಈ ವಿಡಿಯೋನ ನೋಡ್ತಿರೋ, ಯಾವ ಉದ್ದೇಶವನ್ನು ಇಟ್ಕೊಂಡಿರ್ತಿರೋ, ಯಾವ ಮನಸ್ಥಿತಿಯೊಂದಿಗೆ ನೀವು ಈ ವಿಡಿಯೋನ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಈ ಸಮಯದಲ್ಲಿ ನೋಡ್ತಾ ಇರ್ತೀರೋ, ಖಂಡಿತವಾಗಿ ಇದರಲ್ಲಿರುವ ವಿಚಾರಗಳು ರೆಸನೆಟ್ ಆಗೇ ಆಗ್ತವೆ ಸ್ನೇಹಿತರೆ. ಅದಕ್ಕೆ ತಕ್ಕ ಹಾಗೆ ನೀವು ಕೆಲವು ಪರಿವರ್ತನೆಗಳನ್ನು ಮಾಡ್ಕೊಳ್ಬೇಕಾ, ಇಲ್ಲ ಅಂದರೆ ಕೆಲವು ಕರ್ಮಗಳಿಗೆ ಕಾರಣರಾಗಬೇಕಾ, ಇಲ್ಲ ಅಂದರೆ ಯಾವ ರೀತಿಯ ತೀರ್ಮಾನವನ್ನು ತಗೊಳ್ಬೇಕು ಅನ್ನೋದು ನಿಮ್ಮ ಆಯ್ಕೆ ಆಗಿರುತ್ತೆ. ಯಾಕಂದರೆ ಫಲ ಭಗವಂತ ಕೊಡೋದೇ ಆದರೂ ಕರ್ಮ ನಾವೇ ಮಾಡಬೇಕು ಅಲ್ವಾ ಸ್ನೇಹಿತರೆ. ಭಗವದ್ಗೀತೆಯಲ್ಲೂ ಕೂಡ ಶ್ರೀಕೃಷ್ಣ ಅದೇನೇ ಹೇಳಿರೋದು, ಕರ್ಮ ನೀನು ಮಾಡು, ಫಲದ ಚಿಂತೆಯನ್ನು ನೀನು ಮಾಡಬೇಡ, ನಿನ್ನ ಕರ್ಮಕ್ಕೆ ತಕ್ಕ ಹಾಗೆ ನ್ಯಾಯ ಒದಗಿಸಿ ಕೊಡುವ ಕೆಲಸ ನಿನ್ನ ಮೇಲಿದ್ದು ನಾನು ಮಾಡ್ತಾ ಇದ್ದೀನಿ, ನನ್ನ ಗಮನದಲ್ಲಿ ನೀನು ಸಂಪೂರ್ಣವಾಗಿದೆಯಾ ಅಂತೇಳಿ ಬಾಬಾ ಕೂಡ ಇಲ್ಲಿ ಅವರ ಉಪದೇಶಗಳಲ್ಲಿ ಅದನ್ನೇ ಹೇಳಿರೋದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೂಡ ಅದನ್ನೇ ಹೇಳಿರೋದು ಸ್ನೇಹಿತರೆ. ಅಲ್ಲಿಗೆ ಬಾಬಾರವರು ಹೇಳೋ ರೀತಿಯಲ್ಲಿ ಸಬ್ಕಾ ಮಾಲೀಕ್ ಏಕ್ ಹೈ, ದೇವರು ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ. ನಾವು ಅವನನ್ನು ವಿವಿಧ ಹೆಸರುಗಳಿಂದ ಕರಿತೀವಿ ಅಷ್ಟೇ. ವಿವಿಧ ಹೆಸರುಗಳಿಂದ, ವಿವಿಧ ಆಚರಣೆಗಳಿಂದ ನಾವು ಭಗವಂತನನ್ನೇ ಆರಾಧನೆ ಮಾಡೋದು. ಅದನ್ನು ನಾವು ತಿಳ್ಕೊಂಡ್ರೆ ಈ ಜಗತ್ತು, ಈ ಬ್ರಹ್ಮಾಂಡ, ಈ ಸೃಷ್ಟಿ ಭಗವಂತನ ಸ್ವರೂಪವೇ. ಹಾಗಾದರೆ ನಿಮಗೆ ಸಾಯಿ ಟ್ಯಾರೋ ರೀಡಿಂಗಲ್ಲಿ ನಿಮಗೆ ಇವತ್ತು ಬಾಬಾರವರಿಂದ ಯಾವ ಮೆಸೇಜ್ ಸಿಗ್ತಾ ಇದೆ ಅಂದರೆ, ತಾಳ್ಮೆಯಿಂದ ನಿಶ್ಚಿಂತೆಯಿಂದ ಇರು, ನಿನ್ನ ಕರ್ಮಕ್ಕೆ ಫಲ ಸಿಗುವ ಸಮಯ ಹತ್ತಿರ ಬಂದಿದೆ, ಸ್ವಯಂ ನಾನೇ ನಿನ್ನ ಕೈ ಹಿಡಿದು ನಡೆಸ್ತಾ ಇದ್ದೀನಿ ಅಂದರೆ ನೀನು ಯಾವುದಕ್ಕಾಗೂ ಯಾಕೆ ಚಿಂತೆ ಮಾಡ್ತಾ ಇದೆಯಾ, ನನ್ನ ಚಿಂತನೆ ಮಾಡು, ಪ್ರಾಮಾಣಿಕ ಪ್ರಯತ್ನ ಮಾಡು. ಖಂಡಿತವಾಗಿಯೂ ನಿನ್ನ ವಿರುದ್ಧ ಯಾವುದೇ ರೀತಿ ಷಡ್ಯಂತ್ರ ಯಾರೇ ಮಾಡ್ತಾ ಇರಲಿ, ಅದರ ಮೇಲೆ ನನ್ನ ಸಂಪೂರ್ಣ ಗಮನವಿದೆ ಅನ್ನುವುದನ್ನು ನೆನಪಿಡ್ಕೋ. ಆಗ ನೀನು ಮಾಡಬೇಕಾಗಿರೋ ಕೆಲಸ ಏನೂ ಇರೋದಿಲ್ಲ, ಎಲ್ಲವನ್ನ ನಾನೇ ನೋಡ್ಕೊಳ್ತೀನಿ. ನಿನ್ನ ಜೀವನವನ್ನು ಒಂದು ಒಳ್ಳೆಯ ಉದ್ದೇಶದ ಕರ್ಮದಿಂದ ನೀನು ಹೇಗೆ ನಡೆಸಬೇಕು ಅನ್ನುವ ವಿಚಾರ ಮಾತ್ರ ನಿನ್ನ ಮನಸ್ಸಲ್ಲಿ ಸದಾ ಇರಲಿ, ಆತ್ಮವಿಶ್ವಾಸ ಇರಲಿ, ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನ ಪಡು. ಈ ಜಗತ್ತಿನಲ್ಲಿ ಭೌತಿಕವಾಗಿ ನೀನು ಸ್ಪಂದಿಸಲೇಬೇಕಾಗತ್ತೆ, ಹಾಗಾಗಿ ಆ ಸ್ಪಂದನೆಗೆ ನೀನು ಅರ್ಹನಾಗು, ಅದು ಕೂಡ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಅನ್ನುವ ಮೊದಲನೇ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಹಾಗೆ ಯಾರೋ ನಿಮ್ಮ ಜೀವನದಲ್ಲಿ ವಿಷವನ್ನ ಕಾರುವ ಕೆಲಸ ಮಾಡಾಗ್ಬಿಟ್ಟಿದೆ, ಅವರೆಲ್ಲರಿಗೂ ಈಗ ಕರ್ಮದ ಫಲ ಸಿಗುವ ಸರದಿ ಶುರುವಾಗಿದೆ ಅನ್ನುವ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಆದರೆ ನೀವು ತಾಳ್ಮೆಯಿಂದ ಇದ್ದೀರಾ, ಹಾಗೆ ಕೆಲವೊಂದು ಸಾರಿ ಹೋರಾಟನೂ ಮಾಡಿದ್ದೀರಾ, ಆದರೂ ಕೂಡ ನಿಮ್ಮಿಂದ ಏನೂ ಸಾಧ್ಯ ಆಗಲಿಲ್ಲ ಅನ್ನುವ ಗಿಲ್ಟ್ ನಿಮ್ಮಲ್ಲಿ ಫೀಲ್ ಆಗ್ತಾ ಇದೆ. ಶತ್ರುಗಳು ನನ್ನ ಬಗ್ಗೆ ಯಾವೆಲ್ಲ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾವ ರೀತಿಯೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ, ನಾವು ಕೂಡ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾವು ದುರ್ಬಲರಾಗಿದ್ದೀವಿ ಅಂತೇಳಿ ನೀವು ಅನ್ಕೊಳ್ತಾ ಇದ್ದೀರಾ. ನೀವು ದುರ್ಬಲರಾಗಿಲ್ಲ, ಖಂಡಿತವಾಗಿಯೂ ನೀವು ಒಳ್ಳೆಯ ಉದ್ದೇಶದ ಕರ್ಮವನ್ನ ಮಾಡ್ತಾ ಇದ್ದೀರಾ, ಉದ್ದೇಶವನ್ನೇ ಹೊಂದಿದ್ದೀರಾ ಸ್ನೇಹಿತರೆ. ಇಲ್ಲ ಅಂದ್ರೆ ಅವ್ರ ತರದ ಕರ್ಮಕ್ಕೆ ನೀವು ಕಾರಣರಾಗ್ಬಿಡ್ತೀರಿ. ಅಂದ್ರೆ ಶತ್ರುಗಳು ನಿಮ್ಮ ಬಗ್ಗೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಕೂಡ ಅವ್ರ ಬಗ್ಗೆ ಷಡ್ಯಂತ್ರವನ್ನ ಮಾಡಿದ್ರೆ, ಅವ್ರು ಯಾವ ಕರ್ಮಕ್ಕೆ ಗುರಿಯಾಗಿ ಆ ಕರ್ಮವನ್ನ ಮರಳಿ ಪಡ್ಕೊಳ್ತಾರೋ ಅದೇ ಕರ್ಮಕ್ಕೆ ನೀವು ಕೂಡ ಗುರಿ ಆಗ್ತಿದ್ರಿ ಅಲ್ವಾ. ಅಲ್ಲಿ ದುರ್ಬಲತೆ ಅಂತೇಳಿ ನೀವು ಅನ್ಕೊಂಡು ಹಿಂದಕ್ಕೆ ಸರಿತಾ ಇದ್ದೀರಾ. ಆದ್ರೆ ದುರ್ಬಲತೆ ಈ ಸಮಯದಲ್ಲಿ ನಮಗೆ ಶತ್ರುಗಳಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ದುರ್ಬಲತೆ ಅಂತ ಹೇಳಿ ನೀವು ಅನ್ಕೊಂಡಿದ್ದೀರಾ. ಅದು ದುರ್ಬಲತೆ ಅಲ್ಲ, ಅದು ಭಗವಂತನ ಆಶೀರ್ವಾದ, ಕೃಪೆ. ಅದರಿಂದನೇ ನೀವು ಅವರಿಗೆ ಹಿಂತಿರುಗಿಸಿ ಏನು ಮಾಡೋಕ್ಕಾಗ್ತಾ ಇಲ್ಲ. ನೊಂದು ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀರಾ ವಿನಃ, ಭಗವಂತ ನೀನೇ ಕಾಪಾಡಬೇಕು, ನೀನೇ ಎಲ್ಲವನ್ನ ನೋಡ್ತಾ ಇದೆಯಾ, ನೀನೇ ನನಗೆ ಒಂದು ದಾರಿಯನ್ನು ತೋರಿಸ್ಬೇಕಪ್ಪ ಅಂತ ಹೇಳಿ ನೀವು ಶರಣಾಗ್ತಾ ಇದೆಯಾ ಹೊರತು ನೀವು ಕೂಡ ಅವ್ರ ಥರನೇ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇಲ್ಲ ಅಲ್ವಾ. ಅವರು ಷಡ್ಯಂತ್ರವನ್ನು ಮಾಡಿ ಅದು ಮರಳಿ ಅವರ ಕರ್ಮಕ್ಕೆ ತಕ್ಕ ಹಾಗೆ ಅವರಿಗೆ ಮರಳಿ ಷಡ್ಯಂತ್ರವೇ ಸಿಗುತ್ತೆ ಅವ್ರ ಜೀವನದಲ್ಲಿ. ನಿಮಗೆ ನಿಮ್ಮ ವಿರುದ್ಧ ಅವರು ಷಡ್ಯಂತ್ರವನ್ನು ಮಾಡಿ ನಿಮ್ಮಿಂದ ಏನೋ ಕಿತ್ಕೊಳ್ಳೋಕ್ಕೆ ಹವಣಿಸ್ತಾ ಇರ್ಬೋದು, ಪ್ರಯತ್ನ ಪಟ್ಟಿರ್ಬೋದು, ಕಿತ್ಕೊಂಡು ಇರ್ಬೋದು. ನಿಮ್ಮ ನೆಮ್ಮದಿ ಆಗಿರ್ಬೋದು, ನಿಮ್ಮ ಅನ್ನ ಆಗಿರ್ಬೋದು, ನಿಮ್ಮ ಸುಖಮಯವಾದ ನಿದ್ರೆ ಆಗಿರ್ಬೋದು, ಎಲ್ಲವನ್ನ ಅವರು ಕಿತ್ಕೊಂಡಿದ್ದಾರೆ. ಯಾಕಂದರೆ ನಿಮಗೆ ಹಿಂಸೆ ಕೊಡುವ ಮೂಲಕ ಅವರು ಕಿತ್ಕೊಂಡಿದ್ದಾರೆ. ಆದರೆ ಅದನ್ನು ಕಿತ್ಕೊಳ್ಳೋ ಷಡ್ಯಂತ್ರ ಇನ್ನೊಬ್ಬರು ಮಾಡ್ತಾ ಇರ್ತಾರೆ. ಕರ್ಮ ಮರಳಿ ಸಿಗ್ತಾನೆ ಇರುತ್ತೆ ಅಂತಾನೆ ಇಲ್ಲಿ ಬಾಬಾರವರಿಂದ ನಿಮಗೆ ಸೂಚನೆ ಸಿಗ್ತಾ ಇದೆ. ಹಾಗಾಗಿ ಶತ್ರುಗಳು ನಿನ್ನ ವಿರುದ್ಧವಾಗಿ ಏನೋ ಮಾಡ್ತಾ ಇದ್ದಾರೆ ಅಂದಾಗ ನೀನು ಅವ್ರ ವಿರುದ್ಧ ಏನೂ ಮಾಡೋಕ್ಕಾಗ್ತಾ ಇಲ್ಲ, ನಾನು ನಿಸ್ಸಹಾಯಕನಾಗ್ಬಿಟ್ಟಿದ್ದೀನಿ ಅಂತೇಳಿ ನೀನು ನನ್ನಲ್ಲಿ ಶರಣಾಗಿದೆಯಾ, ಅದೇ ನಿನಗೆ ಒಳ್ಳೆಯದು. ನನ್ನ ಕೃಪೆ, ನನ್ನ ಅನುಗ್ರಹ, ಆಶೀರ್ವಾದ ಇರೋದ್ರಿಂದನೇ ನಿನಗೆ ಈ ರೀತಿ ಆಗ್ತಾ ಇರೋದು. ಇಲ್ಲ ಅಂದರೆ ನೀನು ಕೂಡ ಅವ್ರ ಥರನೇ ಷಡ್ಯಂತ್ರ ಮಾಡಿ ನೀನು ಕೂಡ ಅವ್ರ ಪಟ್ಟಿಯಲ್ಲೇ ಸೇರಿಬಿಡ್ತಿದ್ದೆ. ಆಗ ಅವರಿಗೂ ನಿನಗೂ ಏನು ವ್ಯತ್ಯಾಸ ಇರ್ತಿತ್ತು, ಅವ್ರು ಏನು ಅನುಭವಿಸ್ತಾರ ಮುಂದೆ ಕರ್ಮನ, ಅದನ್ನು ನೀನು ಅನುಭವಿಸ್ಬೇಕಾಗಿತ್ತು ಅನ್ನುವ ಸಂದೇಶ ಇಲ್ಲಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ. ಯಾರೆಲ್ಲ ಈ ವಿಡಿಯೋನ ಈ ಸಮಯದಲ್ಲಿ ನೋಡ್ತಾ ಇದ್ರು, ಈ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ರು, ನನ್ನ ಶತ್ರುಗಳು ನನಗೆ ಎಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರೆ, ಅದು ದಾಯಾದಿಗಳಾಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಕೋರ್ಟು ಕಚೇರಿ ವಿಚಾರದಲ್ಲಿ ನಿಮ್ಮನ್ನು ಅಲಿಸ್ತಾ ಇದ್ದಾರೆ, ನಿಮ್ಮ ಆಸ್ತಿಯನ್ನೇ ಕಿತ್ಕೊಂಡು ನಿಮಗೆ ಹಿಂಸೆ ಮಾಡ್ತಾ ಇದ್ದಾರೆ, ಇಲ್ಲ
ಇಲ್ಲ ಹಣಕಾಸು ಕೊಡೋ ವಿಚಾರದಲ್ಲಿ ಸತಾಯಿಸ್ತಾ ಇದ್ದಾರೆ. ಇವೆಲ್ಲ ರೀತಿಯಲ್ಲಿ ಅವರು ಒಂದು ಷಡ್ಯಂತ್ರವನ್ನು ಮಾಡಿ ನಿಮಗೆ ಮೋಸ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದರೆ ನಮ್ಮಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲ, ನಮಗೆ ಯಾರ ಸಪೋರ್ಟು ಇಲ್ಲ, ಗಂಡ ಇಲ್ಲ, ಮಕ್ಕಳಿನ್ನು ಚಿಕ್ಕವರಿದ್ದಾರೆ, ನಮಗೆ ಬೆಂಬಲಕ್ಕೆ ಯಾರೂ ನಿಲ್ತಾ ಇಲ್ಲ. ಹಾಗಾಗಿ ಈ ರೀತಿ ದೌರ್ಜನ್ಯವನ್ನು ಅವರು ನಮ್ಮ ಮೇಲೆ ಮೆರಿತಾ ಇದ್ದಾರೆ. ನಾವು ದುರ್ಬಲರು ಅಂತ ಹೇಳಿ ನೀವು ಅನ್ಕೊಳ್ಬೇಡ್ರಿ, ನೀವು ಪುಣ್ಯವಂತರು ಅನ್ಕೊಳ್ಬೇಕು, ಫೀಲ್ ಮಾಡ್ಕೊಳ್ಬೇಕು. ಯಾಕಂದರೆ ನಿಮ್ಮ ಜೊತೆ ಭಗವಂತ ಇದ್ದಾನೆ, ಅದಕ್ಕೋಸ್ಕರನೇ ಅವ್ರ ವಿರುದ್ಧ ಷಡ್ಯಂತ್ರ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಾಂದರೆ ಅವರಿಗೂ ನಿಮಗೂ ಏನೂ ವ್ಯತ್ಯಾಸ ಇರೋದಿಲ್ಲ ಅನ್ನೋ ಸಂದೇಶ ಈ ಸಮಯದಲ್ಲಿ ನಿಮಗೆ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ. ಯಾರೆಲ್ಲ ಈ ಉದ್ದೇಶವನ್ನು, ಈ ದುರ್ಬಲತೆ ಇಟ್ಕೊಂಡಿದ್ರೋ ಮನಸ್ಸಲ್ಲಿ ಅಂತ ಹೇಳಿ ಅನ್ಕೊಂಡಿದ್ರೋ ಅವ್ರು ಈ ಕ್ಷಣದಿಂದನೇ ಆ ಮನಸ್ಥಿತಿನ ತೆಗೆದುಬಿಡಿ. ಅಂದರೆ ನಾವು ದುರ್ಬಲರಲ್ಲ, ಭಗವಂತನ ಅನುಗ್ರಹ ಆಶೀರ್ವಾದ ನಮ್ಮ ಜೊತೆಗಿರೋದ್ರಿಂದನೇ ಅವ್ರ ಹಾಗೆ ನಾವು ಕೆಟ್ಟದನ್ನು ಮಾಡಲಿಕ್ಕೆ ಆಗಲಿಲ್ಲ ನಮ್ಮ ಕೈಯಲ್ಲಿ. ಅಲ್ಲಿಗೆ ಭಗವಂತ ಕೆಟ್ಟ ಕರ್ಮವನ್ನು ಮಾಡೋದ್ರಿಂದ ನಮ್ಮನ್ನು ಉಳಿಸಿದ್ರು ಅಂತ ಹೇಳಿ ನೀವು ಅಂದ್ಕೊಳ್ಬೇಕು. ಯಾಕಂದರೆ ನಿಮ್ಮನ್ನು ವಂಚಿಸಿದ್ದಾರೆ, ನಿಮ್ಮಿಂದ ಏನೋ ಕಿತ್ಕೊಂಡಿದ್ದಾರೆ, ನಿಮಗೆ ಏನೋ ಹಿಂಸೆ ಮಾಡಿದ್ದಾರೆ ಅಂದರೆ ಅದಕ್ಕೆ ಅವರಿಗೆ ಹಿಂಸೆ ಕೊಡೋಕ್ಕೆ ಕರ್ಮ ಮತ್ತೊಬ್ಬರನ್ನ ಸೃಷ್ಟಿ ಮಾಡಿರುತ್ತೆ. ಅದನ್ನು ಅವ್ರು ಭೋಗಿಸ್ಲೇಬೇಕು. ಈ ಕ್ಷಣ ಅವರು ನಿಮ್ಮೆದುರಿಗೆ ನಿಂತಿರ್ಬೋದು, ಮರುಕ್ಷಣ ಅವರು ಕುಸ್ತು ಬೀಳೋ ಸಂದರ್ಭ ಹೆಚ್ಚೇ ಇರುತ್ತೆ ಸ್ನೇಹಿತರೆ ಅನ್ನುವ ಮಾಹಿತಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ. ಅದನ್ನು ನೋಡುವ ಭಾಗ್ಯ ಕೂಡ ಕೆಲವೊಂದು ಸಾರಿ ನಿಮಗೆ ಸಿಗ್ಬೋದು ಅನ್ನೋ ವಿಚಾರ ಕೂಡ ಈ ಸಮಯದ ಎನರ್ಜಿಯ ಪ್ರಕಾರ ರೆಸಿನೇಟ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವರ ಪರಿಸ್ಥಿತಿಯನ್ನು ನೀವು ನೋಡುವಂತಾಗತ್ತೆ ನಿಮ್ಮ ಕಣ್ಣುಗಳಲ್ಲಿ. ಅಯ್ಯೋ ನನಗೆ ಎಷ್ಟೆಲ್ಲ ಹಿಂಸೆ ಮಾಡಿದ್ರು, ಈಗ ಈ ಗತಿ ಬಂದ್ಬಿಡ್ತಾ ಇವರಿಗೆ, ಎಷ್ಟೆಲ್ಲ ಮೆರೆದಾಡ್ಬಿಟ್ರು, ಇದನ್ನು ಅನುಭವಿಸ್ಲಿಕ್ಕ ಇವರು ಅಷ್ಟೊಂದು ಮೆರೆದಾಡಿದವಾಗ ಅಂತೇಳಿ ನೀವೇ ಅವ್ರ ಬಗ್ಗೆ ಒಂದು ಕರುಣಾಜನಕವಾದ ಫೀಲ್ ಮಾಡ್ಕೊಳ್ಳೋಂಥ ಸ್ಥಿತಿ ಬರುತ್ತೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಕಾಣ್ತಾ ಇದೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರು, ಸ್ವಲ್ಪ ಸಮಯ ಕೊಟ್ಟು ನೋಡು, ಮುಂದೆ ಏನಾಗತ್ತೆ ಅಂತ ಹೇಳಿ ನೋಡುವ ಭಾಗ್ಯ ನಿನ್ನದಾಗೇ ಆಗಿರುತ್ತೆ. ನಾನು ಆ ದೃಶ್ಯವನ್ನು ನಿನಗೆ ನಿನ್ನ ಕಣ್ಣ ಮೂಲಕವೇ ಆಗತ್ತೆ ಮುಂದೆ ಅನ್ನುವ ದೃಶ್ಯವನ್ನು ನಿನ್ನ ಕಣ್ಣೆದುರಿಗೆ ನೋಡುವಂಥ ಭಾಗ್ಯವನ್ನು ನಿನಗೆ ಕೊಡ್ತೀನಿ. ಆಗ ನೀನೇ ಅಂದ್ಕೊಳ್ತೀಯ ನಾನು ಅವ್ರ ಬಗ್ಗೆ ಏನೂ ಹಾಗೆ ಸಾಧಿಸ್ತೇ ಇದ್ದಿದ್ದೇ ಒಳ್ಳೆಯದು, ಇಲ್ಲಾಂದರೆ ಇವ್ರ ತನ್ನೇ ಪರಿಸ್ಥಿತಿ ನನಗೂ ಆಗ್ಬಿಡ್ತಿತ್ತು, ನಾನು ಮಾಡಿದ್ದೇ ಒಳ್ಳೆಯದು, ನನಗೆ ಆ ಭಗವಂತನ ಕೃಪೆ ಇದೆ, ಆ ಗುರುವಿನ ಮಾರ್ಗದರ್ಶನ ಇದೆ, ಹಾಗಾಗಿ ನಾನು ಒಳ್ಳೆಯ ಉದ್ದೇಶದ ಕರ್ಮವನ್ನೇ ಹೊಂದಿ ಅವರ ಪಾದಗಳಲ್ಲಿ ಎಲ್ಲ ವಿಚಾರಗಳನ್ನು ಇಟ್ಟು ಶರಣಾಗ್ಬಿಟ್ಟಿದ್ದೆ. ನೀನೇ ನೋಡ್ಕೋಬೇಕು, ನೀನೇ ಕಾಯಬೇಕು, ನೀನೇ ನಮ್ಮನ್ನು ಸಾಕಬೇಕು, ನೀನೇ ನನ್ನನ್ನು ಸಲಹಬೇಕು ಅಂತ ಹೇಳಿ ನೀವು ಶರಣಾಗಿದ್ರಿ. ನಾನು ಶರಣಾಗಿದ್ದೇ ಒಳ್ಳೇದಾಯ್ತಪ್ಪ, ಇವತ್ತು ನನ್ನ ಸರಳವಾಗಿ ಆದರೂ ಪರವಾಗಿಲ್ಲ 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡಿ ಇರೋ ಜೀವನವನ್ನೇ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಭಗವಂತ ಅಂತೇಳಿ ನೀವೇ ಕೈ ಎತ್ತಿ ಮುಗಿಯುವಂಥ ಸ್ಥಿತಿ ಬರುತ್ತೆ. ನನಗೆ ಕೊಟ್ಟಿರೋ ಜೀವನ ತುಂಬ ಚೆನ್ನಾಗಿದೆ ಬಾಬಾ ಅನ್ನುವಂಥ ಸ್ಥಿತಿ ನಿಮಗೆ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಈ ಸಂದೇಶದ ಮೂಲಕ ಕಾಣಿಸ್ತಾ ಇದೆ ಸ್ನೇಹಿತರೆ. ಅಂದರೆ ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಬಡವ ಆಗಿರ್ಬೋದು, ಅವೆಲ್ಲವೂ ನಮ್ಮ ಕರ್ಮಗಳಿಗೆ ತಕ್ಕ ಹಾಗೆ ಫಲದ ರೂಪದಲ್ಲಿ ಇಲ್ಲಿ ನಮಗೆ ವಾಸ್ತವ ಜೀವನ ಸಿಕ್ಕಿದೆ ಸ್ನೇಹಿತರೆ. ಅದನ್ನೇ ಹಣೆ ಬರಹ ಅಂತೇಳಿ ಒಪ್ಕೊಂಡು ಜೀವನ ಮಾಡು ಅಂತೇನು ಭಗವಂತ ಹೇಳಿಲ್ಲ. ಅಂದರೆ ಬುದ್ಧಿ ಕೊಟ್ಟಿದ್ದಾನೆ, ವಿವೇಕ ಕೊಟ್ಟಿದ್ದಾನೆ, ಯಾವ ರೀತಿಯ ಕರ್ಮವನ್ನು ಮಾಡಿದರೆ ಯಾವ ರೀತಿ ಫಲ ಸಿಗುತ್ತೆ. ನಾವು ಇನ್ನೊಬ್ಬರನ್ನ ನೋಡಿ, ಇನ್ನೊಬ್ಬರು ಉದ್ಧಾರವನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟರೆ ಮೊದಲು ಆ ಕಿಚ್ಚು ನಮ್ಮ ಹೊಟ್ಟೆಯನ್ನೇ ಸುಡೋದು ಅಲ್ವಾ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿಗೆ ನಾವು ಇನ್ನೊಬ್ಬರ ಬಗ್ಗೆ ಏನಾದರೂ ಕೆಟ್ಟದನ್ನು ಯೋಚಿಸ್ತಾ ಇದ್ವಿ, ಕೆಟ್ಟದನ್ನು ಬಯಸ್ತಾ ಇದ್ದೀವಿ, ಮನೆ ಹಾಳು ಮಾಡಬೇಕು ಅಂತೇಳಿ ಏನೋ ಬಯಸ್ತಾ ಇದ್ದೀವಿ, ಇಲ್ಲ ಅವರಿಗೆ ಯಾವುದೇ ರೀತಿ ಅವರು ಒಳ್ಳೇದು ಪಡ್ಕೋಬಾರ್ದು ಅಂತೇಳಿ ನಾವು ದಿನನಿತ್ಯ ಹಗಲಿರುಳು ಶಾಪ ಹಾಕ್ತಾ ಇದ್ದೀವಿ ಅಂದರೆ ಮೊದಲು ಅದನ್ನು ಅನುಭವಿಸೋದು ನಾವೇ. ಯಾಕಂದರೆ ಅದನ್ನು ನುಡಿತಾ ಇರೋದು ನಮ್ಮ ನಾಲ್ಗೆನೇ, ನಮ್ಮ ದೇಹನೇ ಅದಕ್ಕೆ ಸ್ಪಂದಿಸ್ತಾ ಇರೋದು, ನಮ್ಮ ಮನಸ್ಸೇ ಅದಕ್ಕೆ ಸ್ಪಂದಿಸ್ತಾ ಇರೋದು. ಅವ್ರಿಗೆ ಏನೂ ಗೊತ್ತಿರೋಲ್ಲ ಎದುರುಗಡೆ ಇರೋರಿಗೆ, ಆದರೆ ಅದೆಲ್ಲವೂ ನಮ್ಮಲ್ಲೇ ನಡೀತಾ ಇರುತ್ತೆ. ನಮ್ಮ ದೇಹದ ಮೂಲಕ, ಮನಸ್ಸಿನ ಮೂಲಕ, ಮಾತುಗಳ ಮೂಲಕ, ಮನಸ್ಥಿತಿಯ ಆಲೋಚನೆಗಳ ಮೂಲಕ ಮೊದಲು ಅದು ನಮ್ಮೊಳಗೆ ನಡೀತಾ ಇರುತ್ತೆ ಆ ಪ್ರಕ್ರಿಯೆ. ಅದು ಶಬ್ದಗಳ ತರಂಗದ ಮೂಲಕ ಹೋಗಿ ನಂತರ ಅವ್ರ ಮೇಲೆ ಹಾನಿ ಮಾಡುತ್ತೆ. ಇಲ್ಲ ಅಂತಲ್ಲ, ಹಾನಿ ಆಗೋದಿಲ್ಲ ಅಂತಲ್ಲ, ಹಾನಿ ಆಗತ್ತೆ. ಆದರೆ ಆ ಕರ್ಮಕ್ಕೆ ಮೊದಲು ಕಾರಣರು ನಾವೇ ಆಗಿರ್ತೀವಿ. ಅಲ್ಲಿ ಏನಾದರೂ ನಾವು ಏನು ಅವ್ರ ಬಗ್ಗೆ ಕೆಟ್ಟದ್ದು ಬಯಸ್ತೀವಲ್ವ, ಅವರಿಂದ ನಮ್ಗೆ ಏನಾದರೂ ತೊಂದರೆ ಆಗಿ ನಾವು ಏನಾದರೂ ಶಾಪ ಹಾಕಿದರೆ ಅದಕ್ಕೆ ನ್ಯಾಯ ಅಂತ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಯಾರು ಏನೂ ಮಾಡ್ದೇನೆ ವಿನಾಕಾರಣ ನಮಗೇನೂ ತಿಳಿದೆ ಒಬ್ಬರು ಉದ್ಧಾರವನ್ನು ಕಂಡು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀವಿ, ಒಬ್ಬರು ಏಳುಗತಿಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀವಿ ಅಂದರೆ ಮೊದಲು ಆ ಕಿಚ್ಚು ನಮ್ಮ ಹೊಟ್ಟೆಯನ್ನೇ ಸುಡೋದು ಅನ್ನುವ ವಿಚಾರವನ್ನು ನೆನಪಿಡು ಅನ್ನುವ ಸಂದೇಶ ಈ ಸಮಯದಲ್ಲಿ ಇಲ್ಲಿ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ. ಅಂದರೆ ಇಲ್ಲಿ ಏನಪ್ಪ ಅಂದರೆ ಎಲ್ಲ ಒಳ್ಳೆಯದನ್ನೇ ನಾವು ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ. ಯಾಕಂದರೆ ಇಲ್ಲಿ ಕಾರ್ಡ್ಗಳು ಆ ರೀತಿ ಒಂದು ಮೆಸೇಜನ್ನು ಕೊಟ್ಟಾಗ ನಾವು ಅದನ್ನು ವಿಸ್ತಾರವಾಗಿ ಹೇಳಲೇಬೇಕಾಗತ್ತೆ. ಯಾಕಂದರೆ ಮನುಷ್ಯನ ಮನಸ್ಥಿತಿಗಳು ಅಂದರೆ ಒಂದೇ ರೀತಿ ಆಲೋಚನೆ ಮಾಡೋದೇ ಇಲ್ಲ. ಅದು ಪಕ್ಕದ ಮನೆಯವ್ರು ಕಾರ್ ತಂದರು ಅಂದರೆ ನಾವು ಕಾರ್ ತರಬೇಕು ಅಂತ ಹೇಳಿ ಪಕ್ಕದ ಮನೆಯವ್ರು ದೊಡ್ಡ ಮನೆ ಕಟ್ಬಿಟ್ರು ಅಂದರೆ ಹೇಗೆ ಮನೆ ಕಟ್ಟಿದ್ರು, ಅವ್ರು ಇಷ್ಟೇ ಜನ ದುಡಿಮೆ ಮಾಡ್ತಾರೆ, ಎಲ್ಲಿತ್ತು ದುಡ್ಡು, ಏನಾದರೂ ಲಾಟ್ರಿ ಗಿಟ್ರಿ ಹೊಡಿತಾ, ಇಲ್ಲ ಎಲ್ಲಾದರೂ ಕಳ್ತನ ಮಾಡಿದ್ರ, ಏನು ಮಾಡಿ
ಇವ್ರು ಮನೆ ಕಟ್ಟಿದ್ರು, ಏನು ಮಾಡಿ ಇವ್ರು ಕಾರ್ ತಂದರು ಅಂತೇಳಿ ನಾವು ಅವ್ರ ಕರ್ಮವನ್ನು ಆಡ್ಕೊಳ್ತಾ ಇರ್ತೀವಿ. ಇದು ತಪ್ಪು ಅನ್ನುವುದು ಇಲ್ಲಿ ರೆಸನೇಟ್ ಆಗ್ತಾ ಇರೋ ವಿಚಾರ ಸ್ನೇಹಿತರೆ. ಅಂದರೆ ನಾವು ಇನ್ನೊಬ್ಬರನ್ನ ನೋಡಿ ಯಾಕೆ ಹೊಟ್ಟೆ ಕಿಚ್ಚು ಪಡಬೇಕು? ಕಾರ್ ತಂದಿದ್ದಾರಾ, ಮನೆ ಕಟ್ತಾ ಇದ್ದಾರಾ, ಅವ್ರು ಒಳ್ಳೆ ರೀತಿಯಲ್ಲಿ ಕಟ್ಟಿದಾರೋ ಕೆಟ್ಟ ರೀತಿಯಲ್ಲಿ ಕಟ್ಟಿದಾರೋ ಅದನ್ನು ಆಡ್ಕೊಂಡು ನಮ್ಮ ಕರ್ಮವನ್ನು ಯಾಕೆ ವೃದ್ಧಿ ಮಾಡ್ಕೊಳ್ಬೇಕು ಅನ್ನುವ ಮೆಸೇಜ್ ಇಲ್ಲಿ ಈ ಸಮಯದಲ್ಲಿ ನಮಗೆ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ. ಹಾಗೆ ಆಗತ್ತೆ, ಎಲ್ಲ ಕಾರ್ಡ್ಗಳಲ್ಲೂ ಎಲ್ಲ ರೀತಿಯಲ್ಲೂ ಮೆಸೇಜ್ ಸಿಗಲೇಬೇಕಾಗತ್ತೆ. ಒಂದೇ ಥರ ಮೆಸೇಜ್ ಇಲ್ಲಿ ಸಿಗೋದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಉದಾಹರಣೆಯಾಗಿ ವಿಸ್ತಾರವಾಗಿ ಹೇಳಬೇಕಂದಾಗ ಮೆಸೇಜ್ ಬಂದಾಗ ಈ ರೀತಿಯಾಗಿ ನಾವು ಅದನ್ನು ವಿಸ್ತಾರವಾಗಿ ನಮಗೆ ನಾವು ಮನದಟ್ಟು ಮಾಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲಿ ಇರುತ್ತೆ. ಯಾಕಂದರೆ ಮನುಷ್ಯನ ದೇಹ ಮನಸ್ಸಿನಿಂದಲೇ ಎಲ್ಲವನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಮನಸ್ಸಿಗೆ ಅಂಥದ್ದೊಂದು ದೊಡ್ಡ ಶಕ್ತಿ ಇದೆ ಸ್ನೇಹಿತರೆ. ಅಂದರೆ ನಮ್ಮ ಮನಸ್ಸು ನಮ್ಮ ಶರೀರವನ್ನು ಆಳುವ ಶಕ್ತಿಯನ್ನೇ ಹೊಂದಿದೆ ಸ್ನೇಹಿತರೆ. ಯಾರ್ಯಾರಿಗೆ ಯಾವ್ಯಾವ ರೀತಿ ರೆಸನೇಟ್ ಆಗುತ್ತೆ ಅಂತೇಳಿ ನೀವೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಮನಸ್ಸನ್ನು ಹರಿಬಿಟ್ಟಾಗ ನಮ್ಮಿಂದ ಯಾವ ರೀತಿ ತಪ್ಪುಗಳಾಗ್ತವೆ, ಹಿಡಿತದಲ್ಲಿ ಇಟ್ಕೊಂಡಾಗ ಆ ತಪ್ಪಿಂದ ನಾವು ಹೇಗೆ ಹೊರಗೆ ಬರ್ತೀವಿ ಎಲ್ಲವನ್ನ ನೀವೇ ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿ ಮನದಟ್ಟು ನಾನು ಮಾಡಿಸೋದಕ್ಕಿಂತ ಮೊದಲು ನೀವು ಸ್ವಲ್ಪ ಮನಸ್ಸನ್ನು ಹರಿಬಿಟ್ರೆ ಯಾವೆಲ್ಲ ರೀತಿಯಲ್ಲಿ ಇಲ್ಲಿ ಸಮಸ್ಯೆಗಳಿಗೆ ಗುರಿ ಆಗ್ತೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಗು ಹೋಗುಗಳಿಗೆ ಕಾರಣವು ನಾವೇ ಆಗಿರ್ತೀವಿ, ಅಂದರೆ ನಮ್ಮ ಮನಸ್ಸೇ ಆಗಿರುತ್ತೆ ಸ್ನೇಹಿತರೆ. ನಮ್ಮ ಮನಸ್ಸು ಬಾಹ್ಯ ಪ್ರಪಂಚದಲ್ಲಿ ನಡೆಯುವ ಬಾಹ್ಯ ಪ್ರಪಂಚದಲ್ಲಿ ಅಂದರೆ ಹೊರಗಿನ ಪ್ರಪಂಚ ಅಂದರೆ ನಮ್ಮ ಒಳಗಿನ ಪ್ರಪಂಚ, ದೇಹದ ಒಳಗಿನ ಪ್ರಪಂಚ ಬೇರೆ ಆಗಿರುತ್ತೆ. ಬಾಹ್ಯ ಪ್ರಪಂಚ ಅಂದರೆ ನಮ್ಮ ಸುತ್ತಮುತ್ತ ವಾತಾವರಣ ಏನು ನಾವು ಈ ಜಗತ್ತಲ್ಲಿ ವಾಸಿಸ್ತೀವಲ್ವ ಅದನ್ನು ಬಾಹ್ಯ ಪ್ರಪಂಚ ಅಂತಾರೆ. ಅಲ್ಲಿ ನಡೆಯುವ ಕ್ರಿಯೆಯನ್ನು ನಮ್ಮ ಮನಸ್ಸಿಗೆ ನಾವು ರವಾನಿಸಿದಾಗ ತಗೊಂಡಾಗ ಅದು ಸುಖ ಆಗಿರ್ಬೋದು ದುಃಖ ಆಗಿರ್ಬೋದು ಎರಡನ್ನೂ ಕೂಡ ಅದು ನೀಡುತ್ತೆ. ಮನಸ್ಸಿಗೆ ಹಿತ ತರುವುದನ್ನು ಕಂಡಾಗ ನಮ್ಮ ಮನಸ್ಸು ಆಕರ್ಷಿತವಾಗುತ್ತೆ. ಅದೇ ರೀತಿ ನಮ್ಮ ಮನಸ್ಸಿಗೆ ಬೇಡವಾದ ಸಂಗತಿ ಇಲ್ಲ ಇಷ್ಟಪಡದ ವ್ಯಕ್ತಿಯನ್ನು ಗುರುತಿಸಿದಾಗ ಮನಸ್ಸು ವಿಷವಾಗುತ್ತೆ. ಕುಹುಕ, ಒರಟು ಮಾತು ಅಥವಾ ಸಿಡುಕುವುದು ಈ ರೀತಿ ವಿವಿಧ ರೀತಿಯಲ್ಲಿ ನಮ್ಮ ಪ್ರತಿಕ್ರಿಯೆ ನಡವಳಿಕೆ ಇದ್ದೇ ಇರುತ್ತೆ ಸ್ನೇಹಿತರೆ. ನೀವೇ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗೇ ಆಗತ್ತೆ, ಪ್ರತಿಯೊಬ್ಬರಿಗೂ ಈ ವಿಚಾರ ನಡೆದೇ ನಡೀತಿ. ಇಲ್ಲಿ ಒಂದು ವಿಚಾರವನ್ನು ನಾನು ಕೂಲಂಕುಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ಹಾಗೆ ಈಗ ಗಂಡ ಹೆಂಡತಿ ಸಂಬಂಧ ಅಂದಾಗ ಏನಾಗುತ್ತೆ ಅಂದರೆ ಆ ಗಂಡನ ಬಗ್ಗೆ ಒಂದು ಸಾರಿ ನಮ್ಮ ಮನಸ್ಸಲ್ಲಿ ಭಿನ್ನಾಭಿಪ್ರಾಯ ಮೂಡ್ತು ಅಂದರೆ ಹೆಂಡತಿ ಬಗ್ಗೆ ಆಗಿರ್ಬೋದು ಗಂಡನ ಬಗ್ಗೆ ಆಗಿರ್ಬೋದು, ಅವಳು ಬೇಡ ನನಗೆ ಬೇಡ ಅಂಥೇಳಿ ಅನಿಸ್ಬಿಟ್ಟು ಇಲ್ಲ ಪರಸ್ತ್ರೀ ಮೋಹ ಪರಪುರುಷನ ಮೋಹದಲ್ಲಿ ನಾವು ಬಿದ್ದಾಗ ಏನಾಗುತ್ತೆ ಅಂದರೆ ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಅವ್ರ ಬಗ್ಗೆ ಯಾವುದೇ ರೀತಿ ಪ್ರೀತಿ ಅನ್ನೋದೇ ಇರೋದಿಲ್ಲ ಸ್ನೇಹಿತರೆ. ಅವರು ಎಷ್ಟೇ ಪರಿವರ್ತನೆಯಾಗಿ ಪ್ರೀತಿಯನ್ನು ಕೊಡ್ತೀವಿ ಅಂತ ಹೇಳಿ ಅವರು ಕ್ಷಮೆಯನ್ನು ಯಾಚಿಸಿದ್ರು ಕೂಡ ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಕೆಲವರು ಬೇಗನೆ ಅರ್ಥ ಮಾಡ್ಕೊಳ್ತಾರೆ, ಹೌದು ಅವರಿಗೊಂದು ಅವಕಾಶವನ್ನು ಕೊಡೋಣ, ಅವರು ತಮ್ಮನ್ನು ತಾವು ಬದಲಾಯಿಸ್ಕೊಂಡಿದ್ದಾರೆ, ಹಾಗಾಗಿ ಹೊಂದಾಣಿಕೆ ಮಾಡ್ಕೊಂಡು ಒಂದು ಒಳ್ಳೆ ರೀತಿಲಿ ಜೀವನ ಮಾಡೋಣ, ಮಕ್ಕಳಿದ್ದಾರೆ ನಾವಿದ್ದೀವಿ ಹಾಗಂತ ನಾವು ಒಬ್ರನ್ನ ಬಿಟ್ಟು ಇನ್ನೊಬ್ರನ್ನ ಮದುವೆ ಆಗ್ತಾ ಎಷ್ಟು ಜನ ಅಂತೇಳಿ ಬದಲಾಯಿಸ್ಕೊಂಡು ಹೋಗೋದು ಅಂತ ಹೇಳಿ ಈ ರೀತಿಯಾಗಿ ಹೊಂದ್ಕೊಳ್ತಾರೆ, ಇಲ್ಲ ಅಂತಲ್ಲ. ಆದರೆ ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನಂಗೆ ಆಗ್ಬಿಡುತ್ತೆ ಸ್ನೇಹಿತರೆ. ಅಂದರೆ ಬೇಡ ಅಂತೇಳಿ ತೀರ್ಮಾನ ಮಾಡಿಬಿಟ್ಟು ಬೇರೆ ಪರಪುರುಷರ ಸ್ನೇಹದಲ್ಲಿ ಬಿದ್ದಾಗ ಇಲ್ಲ ಅಂದರೆ ಪರಸ್ತ್ರೀಯ ಮೋಹಕ್ಕೆ ಒಳಗಾದಾಗ ಏನಾಗುತ್ತೆ ಅಂದರೆ ನಮಗೆ ಅವರು ಸರಿ ಆಗ್ತಾ ಇದ್ರೂ ಅವ್ರು ನಮಗೆ ಬೇಡ, ಅವರು ಮೊದಲು ಕೆಟ್ಟವರಾಗಿದ್ದರು ಅದೂ ಬೇಡ, ಮೊದಲು ಒಳ್ಳೆಯವರಾಗಿದ್ದರು ಆಮೇಲೆ ಸಂಸಾರ ಅಂದಮೇಲೆ ಕಷ್ಟ ದುಃಖಗಳು ಬರ್ತಾವಲ್ಲ ಆ ರೀತಿಯಾಗಿ ವೈಮನಸ್ಸು ಮೂಡಿದ್ವು, ಆಗ ಕೂಡ ನಮಗೆ ಬೇಡವೇ ಬೇಡ ಅನಿಸ್ಲಿಕ್ಕೆ ಶುರುವಾಗ್ತವೆ. ಇನ್ನೊಂದು ರೀತಿ ಸಂಬಂಧ ಇರುತ್ತೆ. ಅದು ಯಾವ ರೀತಿ ಅಂದರೆ ತುಂಬ ಗಂಡ ಹೊಡಿತಾ ಇರ್ತಾನೆ, ಹೆಂಡತಿನ ಅರ್ಥನೇ ಮಾಡ್ಕೊಳ್ಳಲ್ಲ, ಮದುವೆ ಆದಾಗಿಂದನೂ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ತುಂಬ ಹಿಂಸೆ, ಮಾನಸಿಕವಾಗಿ ಹಿಂಸೆ, ಅವರು ದಿನನಿತ್ಯ ಒಂದು ಮುಳ್ಳಿನ ಮೇಲೆ ಹೆಜ್ಜೆನ ಇಡ್ತಾ ಇರ್ತಾರೆ. ಆ ರೀತಿ ಪರಿಸ್ಥಿತಿ ಉಂಟಾದಾಗ ಅವರು ಅದರಿಂದ ಹೊರಗೆ ಬರೋದು ಸರಿ ಅನಿಸುತ್ತಿಲ್ಲ, ಇಲ್ಲ ಅಂತಲ್ಲ. ಆದರೆ ಸ್ವಲ್ಪ ಹೊಂದಾಣಿಕೆನೇ ಮಾಡೋಕ್ಕಾಗೋದಿಲ್ಲ, ಕಷ್ಟ ದುಃಖ ಸಮಸ್ಯೆಗಳು ಎದುರಾದಾಗ ಹೊಂದಾಣಿಕೆನೇ ಮಾಡೋಕ್ಕಾಗೋದೇ ಇಲ್ಲ, ಹೊಂದಾಣಿಕೆನೇ ಮಾಡ್ಕೊಳಕ್ಕಾಗೋದೇ ಇಲ್ಲ, ನಾನು ಅದರಿಂದ ಹೊರಗೆ ಬಂದುಬಿಡ್ತೀನಿ, ಇನ್ನೊಬ್ಬರನ್ನ ಮದುವೆ ಮಾಡ್ಕೊಳ್ತೀನಿ, ಅಲ್ಲಿ ಚೆನ್ನಾಗಿರ್ತೀನಿ ಅಂತ ಹೇಳಿ ಅಂದ್ಕೊಳ್ಳೋದು ಎಷ್ಟು ಸರಿ. ಯಾಕಂದರೆ ಅಲ್ಲೂ ಆ ಸಮಸ್ಯೆಗಳು ಉದ್ಭವ ಆಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ನಾವೇನಾದರೂ ಗ್ಯಾರಂಟಿಯನ್ನು ಬರ್ಸ್ಕೊಂಡಿರ್ತೀವ ಭಗವಂತನ ಹತ್ರ, ಮುಂದೆ ನಾನು ಇವನನ್ನು ಬಿಟ್ಟು ಹೋಗಿ ಇಲ್ಲ ಇವಳನ್ನ ಬಿಟ್ಟು ಹೋಗಿ ಮುಂದೊಂದು ಜೀವನವನ್ನು ಕಂಡುಕೊಂಡಾಗ ನಾನು ಚೆನ್ನಾಗಿರ್ತೀನಿ ಅಂತೇಳಿ ಅಂದ್ಕೊಂಡಿರ್ತೀವ? ಇಲ್ಲ ಅಲ್ವಾ? ಸ್ವಲ್ಪ ಏನಾದರೂ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಸಮಸ್ಯೆಗಳು ಬಂದಾಗ ನಾವು ಅಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೇಬೇಕಾಗತ್ತೆ. ಹೊಂದಾಣಿಕೆ ಇಲ್ಲದೆ ಜೀವನ ನಡೆಯೋದೇ ಇಲ್ಲ ಸ್ನೇಹಿತರೆ. ಒಂದು ಯಶಸ್ವಿ ಜೀವನ, ಒಂದು ಯಶಸ್ವಿಯಾಗಿ ಒಬ್ಬರು ಗಂಡ ಹೆಂಡತಿ 50 ವರ್ಷ 60 ವರ್ಷ 80 ವರ್ಷ ಪರಿಪೂರ್ಣವಾಗಿ ಒಂದು ಜೀವನ ನಡೆಸಿದ್ದಾರೆ ಅಂದರೆ ಅವ್ರ ಜೀವನದ ರೀತಿ ಕಷ್ಟಗಳು ದುಃಖಗಳು ಸಮಸ್ಯೆಗಳು ಬಂದಿಲ್ಲ ಅಂತಲ್ಲ, ಬಂದಿರ್ತವೆ. ಎಲ್ಲ ರೀತಿಯಲ್ಲೂ ಅವರು ಕೂಡ ಒಂದು ಜಗಳ ಆಡೋದಾಗಲಿ, ಹುಸಿಗೋಪ ಆಗಿರ್ಬೋದು, ಇಲ್ಲ ಏನೋ ಒಂದು ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಅವರಿಬ್ಬರ ಮಧ್ಯೆ ಒಂದು ಒಡನಾಟದ ಮಧ್ಯೆ ಎಷ್ಟೋ ರೀತಿಯ ಭಿನ್ನಾಭಿಪ್ರಾಯಗಳು ಮೂಡಿರ್ತವೆ. ಕೆಲವು ಒಂದ್ಸರಿ ಸಂಬಂಧಗಳಿಂದ, ಅತ್ತೆ ಮಾವನಿಂದ ಇಲ್ಲ ಕೂಡು ಕುಟುಂಬದಿಂದ ಆಗಿರ್ಬೋದು, ಕೆಲವು ಭಿನ್ನಾಭಿಪ್ರಾಯಗಳು ಬಂದಿರ್ತವೆ. ಆದರೂ ಕೂಡ ಅವರು ಇವೆಲ್ಲವನ್ನು ನಿಭಾಯಿಸ್ಕೊಂಡು ಕಷ್ಟ ಬರಲಿ
ದುಃಖ ಬರಲಿ, ಹೇಗೆ ಜೀವನದಲ್ಲಿ ಏಳು ಬೀಳುಗಳನ್ನ ನೋಡ್ತೀವಲ್ವ, ಅದೇ ತರಹ ನಷ್ಟ ಲಾಭವನ್ನು ನೋಡ್ತೀವಲ್ವ. ಅದರಲ್ಲೂ ಕೂಡ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಕೆಲವರು ಮಧ್ಯ ಪ್ರವೇಶ ಮಾಡಿ ನಮ್ಮ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಅಂಥದ್ದೆಲ್ಲವನ್ನು ನಿಭಾಯಿಸ್ಕೊಂಡು ಇಬ್ಬರಲ್ಲಿ ಒಬ್ಬರು ಸ್ವಲ್ಪ ತಾಳ್ಮೆನ ತಗೊಂಡು ಇದನ್ನೇ ಸರಿಪಡಿಸ್ಕೊಂಡು ಮುಂದೆ ಹೋಗೋಣ ನೋಡೋಣ ಅಂತೇಳಿ ಸ್ವಲ್ಪ ಒಬ್ಬರು ಹಿಂದಕ್ಕೆ ಸರಿದು ಗಂಡನಾಗಿರ್ಬೋದು ಹೆಂಡತಿ ಆಗಿರ್ಬೋದು ಸ್ವಲ್ಪ ತಾಳ್ಮೆಯಿಂದ ವ್ಯವಹರಿಸಿದಾಗ ಆ ಸಂಬಂಧ ಪರಿಪೂರ್ಣವಾಗಿ ಯಶಸ್ವಿಯಾದ ಜೀವನ ಆಗುತ್ತೆ ಸ್ನೇಹಿತರೆ. ಯಶಸ್ವಿಯಾದ ಒಂದು ಗಂಡ ಹೆಂಡತಿಯನ್ನು ನೋಡ್ತೀವಿ, ಒಂದು ಸಂಬಂಧವನ್ನು ನೋಡ್ತೀವಿ ಅಂದರೆ ಅವ್ರ ಹಿಂದೆ ಯಾವುದೇ ರೀತಿ ಸಮಸ್ಯೆಗಳು ಇಲ್ಲ ಅಂತಲ್ಲ, ಬಿರುಕುಗಳಿಲ್ಲ ಅಂತಲ್ಲ. ಖಂಡಿತವಾಗಿ ಅದನ್ನೆಲ್ಲವನ್ನು ಎದುರಿಸಿ ನಿಂತು ಅವರು ಆ ಜೀವನವನ್ನು ಪರಿಪೂರ್ಣವಾದ ಜೀವನವನ್ನು ಪಡ್ಕೊಂಡಿರ್ತಾರೆ ಹೊರತು ಏನೂ ಇಲ್ಲದೆ ನೇರವಾಗಿ ನಮಗೆ ಆ ಜೀವನ ಸಿಕ್ಕಿರೋದಿಲ್ಲ ಸ್ನೇಹಿತರೆ. ಬಿತ್ತನೆ ಮಾಡಬೇಕು ಅಂದರೆ ನೆಲವನ್ನು ಅಗಿಲೇಬೇಕಾಗತ್ತೆ. ಬಿತ್ತನೆ ಮಾಡಬೇಕು ಅಂದರೆ ಬೀಜವನ್ನು ನೆಲವನ್ನು ಹದಗೊಳಿಸ್ಬೇಕು, ನಂತರ ಅದನ್ನು ಅಗಿಬೇಕು, ಬೀಜವನ್ನು ಬಿತ್ತಬೇಕು, ಮತ್ತು ಮಣ್ಣನ್ನು ಮುಚ್ಚಬೇಕು, ಅದಕ್ಕೆ ತಕ್ಕ ಹಾಗೆ ನೀರನ್ನು ಹಾಯಿಸಬೇಕು, ಅದಕ್ಕೆ ತಕ್ಕ ಹಾಗೆ ಗೊಬ್ಬರವನ್ನು ಕೊಡಬೇಕು. ಈ ರೀತಿಯಾಗಿ ನಾವು ಹಂತ ಹಂತವಾಗಿ ಪಾಲನೆ ಪೋಷಣೆ ಮಾಡಿದಾಗ ಮಾತ್ರ ಅದು ಬೆಳೆಯಾಗಿ ನಮ್ಮ ಕೈಗೆ ಸಿಗ್ತದೆ. ಅದಕ್ಕೆ ತಕ್ಕ ಹಾಗೆ ಪ್ರಕೃತಿ ಕೂಡ ಸ್ಪಂದಿಸಬೇಕು. ಆಗ ಪ್ರಕೃತಿ ಕೂಡ ಸ್ಪಂದಿಸಬೇಕು. ಭಗವಂತನ ಆಶೀರ್ವಾದ ಇದ್ರೇ ಆ ಭತ್ತದ ಕಾಳಲ್ಲಿ ರಸ ತುಂಬೋದು, ಅದು ಅಕ್ಕಿಯಾಗಿ ಹೊರಹೊಮ್ಮೋದು. ಅವನ ಕೃಪೆ ಇಲ್ಲ ಅಂದರೆ ನಾವು ಎಷ್ಟೇ ಪರಿಶ್ರಮ ಪಟ್ಟರೂ ಅದು ಫಲ ಸಿಗೋದಿಲ್ಲ. ಆ ರೀತಿ ಸ್ನೇಹಿತರೆ ಒಂದು ಗಂಡ ಹೆಂಡತಿ ಸಂಬಂಧ ಅಂದರೂ ಕೂಡ ಅಷ್ಟೇ. ಇವತ್ತು ಮದುವೆ ಆಗ್ತೀವಿ, 3 ವರ್ಷ ಜೊತೆಯಾಗಿರ್ತೀವಿ, 4 ವರ್ಷ ಜೊತೆಯಾಗಿರ್ತೀವಿ, ಒಂದು ಮಗುನೂ ಹುಟ್ಟುತ್ತೆ, ನಮ್ಗೆ ಆಗೋದೇ ಇಲ್ಲಪ್ಪ ಬದುಕಲಿಕ್ಕೆ, ಅವರು ಹೇಗೇಗೋ ಮಾಡ್ತಾರೆ, ಇಲ್ಲಾಂದರೆ ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಾ ಇಲ್ಲಾಂದರೆ ನಂಗೆ ತುಂಬ ಸಮಸ್ಯೆ ಮಾಡ್ತಾರೆ ಅಂತೇಳಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಸಣ್ಣ ಪುಟ್ಟ ಜಗಳಗಳಿಗೂ ನಾವು ತುಂಬ ತಲೆ ಕೆಡಿಸ್ಕೊಂಡು ನಾವು ಬೇರೆ ಆಗೋದೇ ಸಹಿ ಅಂತ ಹೇಳಿ ಹೋದಾಗ ಮುಂದೆ ಕೂಡ ಬೇರೆ ಆಗಿ ನಾವು ಇನ್ನೊಂದು ಮದುವೆ ಆದಾಗ ಅಲ್ಲೂ ಕೂಡ ಆ ಥರ ಸಂದರ್ಭಗಳು ಸಮಯಗಳು ಸೃಷ್ಟಿ ಆಗೋದಿಲ್ಲ ಅಂತ ಹೇಳಿ ಏನು ಗ್ಯಾರಂಟಿ ಅಲ್ವಾ? ಗ್ಯಾರಂಟಿ ಏನೂ ಇಲ್ಲ ಅಲ್ವಾ ಮನುಷ್ಯನ ಬದುಕಿಗೆ. ಅಲ್ಲೂ ಕೂಡ ಸ್ವಲ್ಪ ಸಮಯ ಚೆನ್ನಾಗಿರ್ಬೋದು, ಆಮೇಲೆ ಅಲ್ಲೂ ಕೂಡ ಕಷ್ಟ ಏರಿಳಿತ ಇವೆಲ್ಲ ಶುರುವಾದಾಗ ಅಲ್ಲೂ ಕೂಡ ಒಂದು ರೀತಿ ಜಗಳ ಉದ್ಭವ ಆಗ್ಬೋದಲ್ಲ, ಆಗಲ್ಲ ಅಂತ ಏನಿಲ್ಲ ಅಲ್ವಾ? ಕರ್ಮಗಳು ಎಲ್ಲ ರೀತಿಯಲ್ಲೂ ನಮಗೆ ಮರಳಿ ಸಿಗ್ತವೆ. ಕರ್ಮಗಳಿಗೆ ತಕ್ಕ ಹಾಗೆ ಮರಳಿ ಫಲ ಸಿಗ್ತಾನೆ ಇರ್ತವೆ ಸ್ನೇಹಿತರೆ. ಹಾಗಾಗಿ ಒಬ್ಬರನ್ನ ಒಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಬದುಕೋದು ಚಂದ, ಒಬ್ಬರನ್ನ ಒಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡೇ ಬದುಕಬೇಕು ಅನ್ನುವ ಮೆಸೇಜ್ ಇವತ್ತು ನಾನು ಎಲ್ಲ ಕಾರ್ಡಲ್ಲೂ ತೆಗೆದಿದ್ದೀನಿ. ಇವತ್ತು ಎಲ್ಲ ಕಾರ್ಡುಗಳಲ್ಲೂ ಗಂಡ ಹೆಂಡತಿಗೆ ಸಂಬಂಧಪಟ್ಟ ವಿಚಾರಗಳೇ ರೆಸಿನೇಟ್ ಆಗಿರುವ ಕಾರ್ಡ್ಗಳೇ ನನಗೆ ಸಿಕ್ಕಿದೆ ಸ್ನೇಹಿತರೆ. ಸಿಕ್ಕಿದೆ ಸ್ನೇಹಿತರೆ. ಹಾಗಾಗಿ ನಾನು ಇದನ್ನು ವಿಸ್ತಾರವಾಗಿ ಹೇಳಿದೆ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಾದರೆ ಕಷ್ಟ ದುಃಖಗಳು ಮತ್ತು ಲಾಭ ನಷ್ಟಗಳು ಹೇಗೆ ಹಣೆ ಬರಹ ಅಂತೇಳಿ ನಾವು ಒಪ್ಕೊಂಡ್ಬಿಡ್ತೀವಲ್ವ. ಯಾವುದೇ ರೀತಿ ಸಂಬಂಧಗಳಾಗಿರ್ಬೋದು ಅವು ಪರಿಪೂರ್ಣವಾಗಿ ಒಂದು ಹಂತವನ್ನು ಯಶಸ್ವಿಯಾಗಿ ತಲುಪಬೇಕಂದ್ರೆ ಅಲ್ಲೂ ಕೂಡ ಅನೇಕ ರೀತಿಯ ಕಷ್ಟಗಳನ್ನು ಸವಾಲುಗಳನ್ನು ದುಃಖಗಳನ್ನು ನೋವುಗಳನ್ನು ಅನುಭವಿಸಿ ಅವರು ಆ ಸವಾಲುಗಳನ್ನು ಎದುರಿಸಿದ ನಂತರವೇ ಈ ಹಂತಕ್ಕೆ ಬಂದು ತಲುಪಿರ್ತಾರೆ. ಪರಿಪೂರ್ಣವಾದ ಒಂದು ಸಂಬಂಧ ಗಂಡ ಹೆಂಡತಿ ಅಂತೇಳಿ ಅನ್ಸ್ಕೊಂಡಿರ್ತಾರೆ. ಒಂದು 50 ವರ್ಷ 60 ವರ್ಷ ಬದುಕಿ ಒಂದು ಯಶಸ್ವಿ ಜೀವನವನ್ನು ನಡೆಸಿರ್ತಾರೆ ಸ್ನೇಹಿತರೆ. 1% ಗಂಡ ಹೆಂಡತಿಯರ ಸಂಬಂಧ ಚೆನ್ನಾಗಿರುತ್ತೆ, ಹೊಂದಾಣಿಕೆ ಮಾಡಿಕೊಂಡು ಒಳ್ಳೆ ರೀತಿಲಿ ಹೋಗ್ತಾರೆ, ಇಲ್ಲ ಅಂತಲ್ಲ. ಆದರೆ ಕೆಲವು ಸಂಬಂಧಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ ತುಂಬ ಹಿಂಸೆ ಮಾಡ್ತಾರೆ. ಕೆಲವರು ಅವ್ರಿಗೆ ಬದುಕಕ್ಕೆ ಆಗಲ್ಲ ಅನ್ನೋಷ್ಟರ ಮಟ್ಟಿಗೆ ಹಿಂಸೆ ಆದಾಗ ಒಂದು ಹೆಣ್ಣಿಗಾಗಿರ್ಬೋದು ಗಂಡಿಗಾಗಿರ್ಬೋದು ಅವಮಾನ ನಿಂದನೆ ಹಿಂಸೆ ಪ್ರತಿ ಕ್ಷಣಕ್ಕೂ ಆದಾಗ ನನಗೆ ಬದುಕಕ್ಕೆ ಇಷ್ಟ ಇಲ್ಲಪ್ಪ, ಅಲ್ಲ ಅವ್ರು ಇನ್ನೊಂದು ಮದುವೆ ಆಗೋ ಇಚ್ಛೆ ಅಲ್ಲ, ಬದುಕಲಿಕ್ಕೆ ನನಗೆ ಇಷ್ಟ ಇಲ್ಲ, ಜಿಗುಪ್ಸೆ ಬಂದುಬಿಟ್ಟಿದೆ, ಈ ಜೀವನ ಗಂಡ ಹೆಂಡತಿ ಜೀವನ ಅಂದರೆ ಜಿಗುಪ್ಸೆ ಬಂದುಬಿಟ್ಟಿದೆ ಅಂದಾಗ ಅದರಿಂದ ಹೊರಗೆ ಬರೋದ್ರಲ್ಲಿ ಅರ್ಥ ಇದೆ. ಅದೇ ಸಣ್ಣ ಪುಟ್ಟ ಗಲಾಟೆಗೆ ಗಂಡ ಹೆಂಡತಿ ಹೊಂದಾಣಿಕೆ ಮಾಡೋದೇ ಹೊರಗೆ ಬಂದರೆ ಅದು ಮಕ್ಕಳ ಮೇಲೂ ಪರಿಣಾಮ ಬೀರುತ್ತೆ. ಅವರ ಮುಂದಿನ ಜೀವನದಲ್ಲೂ ಅವರು ಅದೇ ಥರ ಕ್ರಮಗಳನ್ನು ತಗೊಳ್ತಾರೆ. ಯಾಕಂದರೆ ನಮ್ಮನ್ನು ನೋಡಿ ಬೆಳೆದಿರ್ತಾರಲ್ವಾ, ಅವರು ಕೂಡ ಯಾವುದನ್ನು ಸಹಿಸೋದಿಲ್ಲ, ಯಾವುದಕ್ಕೂ ತಾಳ್ಮೆನೂ ಇರೋದಿಲ್ಲ, ಅವರಿಗೂ ಆ ರೀತಿ ಆತ್ಮವಿಶ್ವಾಸ ಇರೋದಿಲ್ಲ. ಯಾಕಂದರೆ ಅವ್ರು ನಮ್ಮನ್ನು ನೋಡಿ ಬೆಳೆದಿರ್ತಾರೆ. ನಮ್ಮ ಅಪ್ಪ ಅಮ್ಮನೂ ಒಬ್ರಿಗೊಬ್ರು ಹೊಂದಾಣಿಕೆ ಬರಲಿಲ್ಲ ಅಂತೇಳಿ ಡೈವರ್ಸ್ ತೊಗೊಂಡು ಬೇರೆ ಆಗಿಬಿಟ್ರು. ಹಾಗಾಗಿ ಅವರು ಕೂಡ ಮುಂದೆ ಮದುವೆ ಆದರೂ 2 ವರ್ಷ ಚೆನ್ನಾಗಿದ್ರು, 3ನೇ ವರ್ಷಕ್ಕೆ ಬಿತ್ತು, ಯಾಕೋ ವೈಮನಸ್ಸು ಉಂಟಾಯಿತು, ಬೇಡ ನಾನು ನೀನು ದೂರ ಆಗಿಬಿಡೋಣ, ನಮ್ಮ ಅಪ್ಪ ಅಮ್ಮನೂ ಹೀಗೆ ಹಿಂದೆ ಮಾಡಿದ್ರು, ಹಾಗಾಗಿ ನಾವು ಮಾಡ್ಕೊಂಡ್ಬಿಡೋಣ ಅಂತ ಅನ್ನುವ ಪರಿಣಾಮವೂ ಮಕ್ಕಳ ಮೇಲೆ ಬೀರುತ್ತೆ, ಇಲ್ಲ ಅಂತ ಅಲ್ಲ. ಇಲ್ಲಿ ನಾವು ಒಂದು ಗುರುವಾಗಿರ್ತೀವಿ, ಪ್ರೇರಣೆನೂ ಆಗಿರ್ತೀವಿ, ನಮ್ಮ ಮಕ್ಕಳಿಗಾಗಿರ್ಬೋದು ಈ ಸಮಾಜಕ್ಕಾಗಿರ್ಬೋದು ಅಂತ ಹೇಳಿ ಇಲ್ಲಿ ರೆಸಿನೇಟ್ ಆಗೋ ಕಾರ್ಡ್ಗಳೇ ನಮಗೆ ಇವತ್ತು ಸಿಕ್ಕಿದ್ವಿ ಸ್ನೇಹಿತರೆ. ಹಾಗಾಗಿ ನಾನು ಅದನ್ನು ಸ್ವಲ್ಪ ವಿಸ್ತಾರವಾಗಿ ನನಗೆ ತಿಳಿದಷ್ಟರ ಮಟ್ಟಿಗೆ ಅನುಭವದ ಮೂಲಕ ಇಲ್ಲಿ ನಾನು ಹೇಳಿದ್ದೀನಿ ಸ್ನೇಹಿತರೆ. ಹಾಗಂತ ಕೆಲವರು ನಾವು ಗಂಡ ಬೇಡ ಅಂತೇಳಿ ತೀರ್ಮಾನ ತೊಗೊಂಡು ಹಿಂದೆ ಸರಿಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಮನಸ್ಸಲ್ಲಿ, ಆ ರೀತಿಯೂ ಕೂಡ ಇಲ್ಲಿ ಕಾರ್ಡಲ್ಲಿ ರೆಸಿನೇಟ್ ಆಗ್ತಾ ಇದೆ ಈ ಸಮಯದ ಎನರ್ಜಿಯ ಪ್ರಕಾರ. ನೀವು ಆಗ್ಬೋದು, ಇಲ್ಲ ಅಂತ ಅಲ್ಲ, ನಿಮ್ಮ ಸ್ವಂತ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟದ್ದಾಗಿರತ್ತೆ, ಇಲ್ಲ ಅಂತಲ್ಲ. ಹಾಗಂತ ಈಗ ನೀವು ಇಲ್ಲಿಂದ ಹೊರಗೆ ಬರ್ತೀರಾ, ಆದರೆ ಮುಂದೆ ನೀವು ಆ ಸಂಬಂಧವನ್ನು ಒಪ್ಕೊಂಡು ಅಲ್ಲಿ ಒಂದು ಸಂಬಂಧವನ್ನು ಕ್ರಿಯೇಟ್ ಮಾಡಿಕೊಂಡು ಜೀವನ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಅಲ್ಲಿ ನಿಮಗೆ ಯಾವುದೇ ರೀತಿಯ ಆಪ್ಷನ್ ಇರೋದಿಲ್ಲ. ಅನಿವಾರ್ಯವಾಗಾದರೂ ಅಲ್ಲಿ ಸಮಸ್ಯೆ ಶುರು ಆಯಿತು ಅಂದರೆ ನೀವು ಅನಿವಾರ್ಯವಾಗಾದರೂ ಬದುಕಬೇಕು, ಇಲ್ಲ ಸಾಯಬೇಕು, ಎರಡೇ ರೀತಿ ಆಪ್ಷನ್ ಇರುತ್ತೆ ಸ್ನೇಹಿತರೆ ಅಲ್ಲಿ. ಹಾಗಾಗಿ
ಇಲ್ಲ ಅದನ್ನು ಬಿಟ್ಟು ಮತ್ತೆ ಹೊರಗೆ ಹೋಗಿ ಮತ್ತೆ ಒಬ್ಬರೇ ಜೀವನ ಮಾಡಬೇಕು, ಆ ರೀತಿಯಾಗಿರುತ್ತೆ. ಆ ಕಡೆ ಸಾಯೋಕ್ಕೂ ಆಗಲ್ಲ, ಈ ಕಡೆ ಬದುಕೋಕ್ಕೂ ಆಗಲ್ಲ, ಆ ರೀತಿ ಆಗ್ಬಿಡುತ್ತೆ. ಹಾಗಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಬೇಕು. ಅಂಥ ಸಂಪೂರ್ಣ ಸ್ವತಂತ್ರವನ್ನು ಆ ಭಗವಂತ ನಮಗೆ ಕೊಟ್ಟಿರ್ತಾರೆ. ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನೋದೇ ಈ ಕಾರ್ಡಲ್ಲಿ ಇವತ್ತು ರೆಸಿನೇಟ್ ಆಗ್ತಾ ಇದೆ. ಯಾರೆಲ್ಲ ಈ ರೀತಿ ಸಂಬಂಧಗಳಲ್ಲಿ ಹೊರಗೆ ಬರಬೇಕು ಅಂತ ಇದ್ದೀರಾ, ಇಷ್ಟು ವರ್ಷ ಜೀವನ ಮಾಡಿದ್ದೀರಾ, ಆದರೆ ಈಗ ನಿಮಗೆ ಆ ಜೀವನ ಬೇಡ ಅನಿಸ್ಬಿಟ್ಟಿದೆ, ಹೊರಗೆ ಬರಬೇಕು ಅಂತ ತೀರ್ಮಾನ ಮಾಡೇ ಬಿಟ್ಟಿದ್ದೀರಾ, ಯಾವುದೇ ರೀತಿ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ, ಹಿಂಸೆ ಮಾಡ್ತಾ ಇದ್ದಾರೆ, ನನಗೆ ಬದುಕೋಕ್ಕೆ ಆಗ್ತಾ ಇಲ್ಲ ಅಂದರು ಹೊರಗೆ ಬರ್ರಿ, ಅದು ಕೂಡ ರೆಸಿನೇಟ್ ಆಗ್ತಾ ಇದೆ. ಆದರೆ ಸಣ್ಣ ಪುಟ್ಟ ಗಲಾಟೆಗಳಿಗೆ ಯಾರದ್ದೋ ಮೂರನೆಯವರ ಒತ್ತಡ ಇರ್ಬೋದು, ಇಲ್ಲ ಅಂದರೆ ಯಾರೋ ಒಬ್ಬರು ಅತ್ತೆ ಕಾಟಕ್ಕೋ ಮಾವನ ಕಾಟಕ್ಕೋ, ಇಲ್ಲ ಇನ್ಯಾವುದೋ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಹೆದರಿ ಗಂಡ ಹೆಂಡತಿ ಸಂಬಂಧದಿಂದ ಹೊರಗೆ ಬರಬಾರ್ದು ಅನ್ನೋದೇ ಇವತ್ತಿನ ಸಂದೇಶದ ಎನರ್ಜಿಯ ಪ್ರಕಾರ ನಿಮಗೆ ಒಂದು ಮೆಸೇಜ್ ಸಿಗ್ತಾ ಇದೆ ಸ್ನೇಹಿತರೆ. ನಾನಿಲ್ಲಿ ಕಾರ್ಡ್ಗಳನ್ನು ತೆಗೆದಾಗ ಇವತ್ತು 9 ಕಾರ್ಡಿಂದ ಒಂದು 15 ಕಾರ್ಡ್ವರೆಗೂ ತೆಗೆದಿದ್ದೀನಿ. ಎಲ್ಲದೂ ಗಂಡ ಹೆಂಡತಿಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆನೇ ಬಂದಿದೆ. ಹಾಗಂತ ಬೇರೆ ಆಗೇ ಬಿಡ್ರಿ ಅಂತ ಹೇಳೋ ಮೆಸೇಜ್ ಕೂಡ ಇಲ್ಲಿಲ್ಲ. ಹೊಂದಾಣಿಕೆ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗಬಹುದು. ಪ್ರಯತ್ನ ಪಡಿ, ಪ್ರಾಮಾಣಿಕವಾಗಿ ಫಲ ನಾನು ಕೊಡ್ತೀನಿ, ನನ್ನ ಮೇಲೆ ಭಾರ ಹಾಕಿ ನೀವೇ ಎಲ್ಲ ತೀರ್ಮಾನ ತಗೊಳ್ಳೋದಾದರೆ ಹಾಗಾದರೆ ನನ್ನನ್ನು ಯಾಕೆ ಸ್ಮರಣೆ ಮಾಡ್ತೀರಾ ಅನ್ನುವ ಮೆಸೇಜ್ ಇಲ್ಲಿ ಈ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ. ಅಂದರೆ ಸುಖ ಸಂತೋಷ ಏನಾದರೂ ಚಾಯ್ಸ್ ಮಾಡ್ಕೊಳ್ಬೇಕಾದ್ರೆ, ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನಾವು ಯಾರ ಅಭಿಪ್ರಾಯವನ್ನು ಕೇಳೋದಿಲ್ಲ, ಡೈರೆಕ್ಟಾಗಿ ಮುನ್ನೋಗ್ಬಿಡ್ತೀವಿ, ನಮ್ಮದೇ ತೀರ್ಮಾನ ಅನ್ನೋ ರೀತಿಲಿ ತೀರ್ಮಾನ ತೊಗೊಬಿಡ್ತೀವಿ. ಅದೇ ಆ ಸಂಬಂಧದಲ್ಲಿ ಕಷ್ಟ ಯಾವಾಗ ಶುರುವಾಗುತ್ತೆ, ನಷ್ಟ ಯಾವಾಗ ಶುರುವಾಗುತ್ತೆ, ಆಗ ನಮಗೆ ದೇವರ ಅಭಿಪ್ರಾಯ ಬೇಕಾಗುತ್ತೆ. ಅಂದರೆ ಆವಾಗ ನಾವು ಆ ದೇವರ ಪಾದಗಳಲ್ಲಿ ಶರಣಾಗಿ, ನನ್ನ ಜೀವನದಲ್ಲಿ ಈ ರೀತಿ ಸಮಸ್ಯೆಗಳು ಉಂಟಾಗ್ಬಿಟ್ಟಿದ್ದಾವೆ, ಏನಾದರೂ ಒಂದು ದಾರಿ ತೋರಿಸು ಅಂತ ಹೇಳಿ ನಾವು ಅವಾಗ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಅದೇ ನಾವು ಮೊದಲೇ ತೀರ್ಮಾನವನ್ನು ಭಗವಂತನ ಪಾದಗಳಲ್ಲಿ ಇಟ್ಟು ಶರಣಾಗ್ಬಿಟ್ರೆ, ನಾನು ಏನು ಮಾಡಬೇಕು ಅಂತೇಳಿ ನನಗೆ ದಾರಿ ತೋರಿಸ್ತಾ ಇಲ್ಲ, ಈ ರೀತಿಯ ಸಂದಿಗ್ಧ ಸ್ಥಿತಿಯಲ್ಲಿ ನಾನು ಇದ್ದೀನಿ, ಏನಾದರೂ ಒಂದು ದಾರಿ ತೋರಿಸು ಭಗವಂತ, ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ತಗೊಂಡು ಸೂಚನೆಯನ್ನು ಕೊಡಪ್ಪ ನನಗೆ ಅಂತೇಳಿ ನಾವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಭಗವಂತನನ್ನು, ಈ ಬ್ರಹ್ಮಾಂಡವನ್ನು ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಈ ವಿಶ್ವ ನಮಗೆ ಸ್ಪಂದಿಸುತ್ತೆ ಸ್ನೇಹಿತರೆ. ಒಂದು ಒಳ್ಳೆಯ ರೀತಿಯಲ್ಲಿ ಅದು ಸಂಬಂಧವನ್ನು ಸುಧಾರಿಸುವ ರೀತಿಯಲ್ಲೂ ಪ್ರಕ್ರಿಯೆಯನ್ನು ಉಂಟು ಮಾಡುತ್ತೆ. ಅಂದರೆ ಮುಂದೆ ನಮಗೆ ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲ, ಆದರೆ ಭಗವಂತನಿಗೆ, ನಾವು ನಂಬಿರುವ ಗುರುವಿಗೆ ನಮ್ಮ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ಅವರಲ್ಲಿ ನಾವು ಶರಣಾದಾಗ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಕೆಲವು ಪರಿವರ್ತನೆಗಳಂತೂ ಸಮಯಕ್ಕೆ ತಕ್ಕ ಹಾಗೆ ಆಗ್ತಾನೆ ಇರ್ತವೆ. ನಮ್ಮಿಂದ ಒಂದು ಒಳ್ಳೆಯ ಕರ್ಮ ಮಾಡಿಸೋದ್ರ ಜೊತೆಗೆ ಭಗವಂತ ನಮಗೆ ಆಗಾಗ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾ, ಯಾವುದು ಸರಿ ಯಾವುದು ತಪ್ಪು ಅನ್ನುವ ಅರಿವನ್ನು ಹಂತ ಹಂತವಾಗಿ ನಾವು ಇನ್ನೇನು ಜೀವನನೇ ಬೇಡ ಅನ್ನೋ ರೀತಿಯಲ್ಲಿ ತೀರ್ಮಾನವನ್ನು ತಗೊಂಡಿರ್ತೀವಿ. ಇಲ್ಲಾಂದರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸೋಕ್ಕಾಗ್ದೇ ನಾವು ಇಲ್ಲಿಂದ ಹೊರಗೆ ಹೋಗ್ಬಿಡೋಣ ಅನ್ನೋ ತೀರ್ಮಾನವನ್ನು ತಗೊಂಡಿರ್ತೀವಿ. ಅಂದಾಗ ಗುರುವಿನ ಪಾದಗಳಲ್ಲಿ ಶರಣಾದಾಗ ಏನಾಗುತ್ತೆ ಅಂದರೆ, ಅವರು ನಮಗೆ ಸರಿಯಾದ ದಾರಿ ತೋರಿಸ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ಸರಿ ಯಾವುದು ತಪ್ಪು ಯಾವುದು ಅನ್ನುವ ಅರಿವನ್ನು ಮೂಡಿಸ್ತಾರೆ. ಆವಾಗ ನಾವು ಶಾಂತವಾಗಿ ನಮ್ಮ ಮನಸ್ಸನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅದೇ ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಚಾರ ರೆಸಿನೇಟ್ ಆಗ್ತಾ ಇದೆ. ಏನಪ್ಪ ಅಂದರೆ, ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ಹಾಗೆ ಏನಾಗುತ್ತೆ ಅಂದರೆ, ಬೇಡವೇ ಬೇಡ ಅನ್ನೋ ತೀರ್ಮಾನ ತಗೊಂಡಾಗ ಅವರು ಎಷ್ಟೇ ರೀತಿಯಲ್ಲೂ ಬದಲಾಗ್ತೀವಿ ಅಂದರೂ ಕೂಡ ಇವರು ಆ ಬದಲಾವಣೆಗೆ ಯಾವುದೇ ರೀತಿ ಸ್ಪಂದಿಸೋದಿಲ್ಲ. ನಾನು ಹೋಗಲೇಬೇಕು ಅಂತ ಹೇಳಿ ಇವರು ತೀರ್ಮಾನ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಇವರು ಆಗಲೇ ಇನ್ನೊಂದನ್ನು ಆಯ್ಕೆ ಮಾಡ್ಕೊಂಡು ಬಿಟ್ಟಿರ್ತಾರೆ. ಆ ಸಮಯದಲ್ಲಿ ಇವರು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ, ಅವ್ರು ಹೋಗಲೇಬೇಕು. ಅಲ್ಲಿ ಆ ಕರ್ಮದ ಪ್ರಕಾರ ಅವ್ರು ಏನು ಅವ್ರ ಹಣೆ ಬರ್ದಿರ್ತದೋ ಅದನ್ನು ಅನುಭವಿಸಲೇಬೇಕಾಗತ್ತೆ ಸ್ನೇಹಿತರೆ. ಯಾಕಂದರೆ ಕರ್ಮ ಅವರನ್ನು ಆ ರೀತಿಯಾಗಿ ಸೆಳೀತಾ ಇರುತ್ತೆ. ಹಾಗಾಗಿ ಇಲ್ಲಿ ತಡೆ ಹಿಡಿದು ನಿಲ್ಲಿಸುವ ಪ್ರಯತ್ನವನ್ನು ಗುರು ಮಾಡ್ತಾರೆ ಅವರ ಪಾದಗಳಲ್ಲಿ ಶರಣಾದಾಗ. ಆದರೆ ಅದನ್ನು ಮಿಕ್ಕಿಯೂ ಕೂಡ ಅವರು ನಾನು ಹೊರಗೆ ಹೋಗ್ತೀನಿ, ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ಹಾಗೆ ಮೊಸರಲ್ಲೇ ಕಲ್ಲು ಹುಡುಕ್ತಾ ಇದ್ದಾರೆ ಅಂದರೆ, ಖಂಡಿತವಾಗಿಯೂ ಅವರಿಗೆ ಅಲ್ಲಿ ಯಾವುದೇ ರೀತಿ ಪರಿವರ್ತನೆ ಬೇಕು ಅಂಥೇಳಿ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಅಂದರೆ ನಂಗೆ ಬೇಡ ಈ ಜೀವನನೇ ಬೇಡ, ನಾನು ಇದರಿಂದ ಹೊರಗೆ ಹೋಗ್ಬಿಡೋಣ, ನಾನು ಬೇರೆ ದಾರಿಯನ್ನು ನೋಡ್ಕೊಂಡ್ಬಿಟ್ಟಿದ್ದೀನಿ, ಇವ್ರು ನನಗೆ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು ಇಲ್ಲಿ ಯೋಚನೆ ಮಾಡ್ತಾ ಇರೋದು, ಹಾಗಾದರೆ ನಾನು ಅವ್ರ ಜೊತೆಗೆ ಹೋದರೆ ನಾನು ತುಂಬ ಸುಖವಾಗಿರ್ತೀನಿ, ಚೆನ್ನಾಗಿರ್ತೀನಿ ಅಂತ ಹೇಳಿ ಅಂದ್ಕೊಂಡ್ರೆ ಖಂಡಿತವಾಗಿ ಅದು ನಿಮ್ಮ ಸ್ವಂತ ನಿರ್ಧಾರ ಆಗಿರುತ್ತೆ. ಅದರಲ್ಲಿ ಮುಂದೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನೀವೇ ಎದುರಿಸಬೇಕಾಗಿರುತ್ತೆ ಸ್ನೇಹಿತರೆ. ಆವಾಗ ನಿಮ್ಮ ಜೊತೆಗೆ ಯಾರೂ ನಿಲ್ಲೋದಿಲ್ಲ ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ. ಹಾಗಂತ ತುಂಬ ಕಷ್ಟದಲ್ಲಿದ್ದೀರಾ, ಗಂಡ ತುಂಬಾ ಹಿಂಸೆ ಮಾಡ್ತಾಯಿದ್ದಾರೆ, ಯಾವುದೇ ಕಾರಣಕ್ಕೂ ನೀವು ಅವ್ರ ಜೊತೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ಅವರೇ ಬೇರೆಯವ್ರ ಜೊತೆ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರು ನನ್ನ ಬಗ್ಗೆ ಯಾವುದೇ ರೀತಿ ಕಾಳಜಿ ತೋರಿಸ್ತಾ ಇಲ್ಲ ಅಂದ ಸಂದರ್ಭದಲ್ಲಿ ನೀವು ಹೊರಗಡೆ ಬರ್ಬೋದು. ಅದು ಕೂಡ ಇಲ್ಲಿ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ. ಇವತ್ತು ತೆಗೆದಿರೋ ಕಾರ್ಡ್ಗಳೇ ವಿಚಿತ್ರವಾಗಿದ್ದಾವೆ. ನನಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಆಗ್ತಾ ಇದೆ. ಆ ರೀತಿ ಕಾರ್ಡ್ಗಳು ನನಗೆ ಸಿಕ್ಕಿದೆ, ಆ ರೀತಿ ಮೆಸೇಜ್ ಕೂಡ ನನಗೆ ಸಿಕ್ಕಿದೆ. ಹಾಗಾಗಿ ಅದನ್ನು ನಾನು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀನೋ ಅಷ್ಟರ
ಮಟ್ಟಿಗೆ ಅರ್ಥ ಮಾಡಿಕೊಂಡು ಈ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಸರಿ ಅಂತ ಹೇಳಿ ನಿಮ್ಗೆ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಖಂಡಿತವಾಗಿ ನನಗೆ ಅನಿಸಿದ ಪ್ರಕಾರ ಮನುಷ್ಯನ ಮನಸ್ಸಲ್ಲಿ ಈ ರೀತಿಯಾಗಿ ಒಂದು ಹೋರಾಟವೇ ನಡೀತಾ ಇರುತ್ತೆ, ಒಂದು ಯುದ್ಧವೇ ನಡೀತಾ ಇರುತ್ತೆ. ಅದು ಯಾವುದೇ ರೀತಿ ಸಂಬಂಧದ ವಿಚಾರದಲ್ಲೇ ಆಗಿರ್ಬೋದು, ಮಕ್ಕಳ ವಿಚಾರದಲ್ಲೇ ಆಗಿರ್ಬೋದು, ಮಕ್ಕಳು ದಾರಿ ತಪ್ಪಿರೋ ವಿಚಾರದಲ್ಲಾಗಿರ್ಬೋದು, ನಮ್ಮ ಮಾತು ಕೇಳ್ತಾ ಇಲ್ಲ, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ನಾವೆಲ್ಲ ರೀತಿಯಲ್ಲಿ ಇವರಿಗೆ ಪರಿಪೂರ್ಣವಾಗಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರು ಕೂಡ ನಮ್ಮ ಮಕ್ಕಳು ಯಾಕೆ ನಮ್ಮ ಮಕ್ಕಳು ಯಾಕೆ ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ಅವರವರೇ ತೀರ್ಮಾನ ತಗೊಳ್ತಾ ಇದ್ದಾರೆ, ಇದರಿಂದ ಅವ್ರ ಭವಿಷ್ಯ ಏನಾದರೂ ಹಾಳಾಗತ್ತಾ, ಈ ಮುಂದೆ ಏನು ಹೇಗೆ ಅಂತೇಳಿ ನೀವು ತುಂಬ ಒತ್ತಡದಲ್ಲಿರುವಂಥ ಸ್ಥಿತಿಯಲ್ಲೂ ಕೂಡ ಕೆಲವರು ಇಲ್ಲಿ ರೆಸಿನೇಟ್ ಆಗ್ತಾ ಇದ್ದಾರೆ ಈ ಎನರ್ಜಿಯ ಪ್ರಕಾರ. ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯ ಅಸ್ಪಷ್ಟತೆ ಇದ್ದರೆ, ಸ್ಪಷ್ಟತೆ ಬೇಕು ಅಂದರೆ ನೀವು ನಂಬಿದ ದೈವದ ಮೇಲೆ ಭರವಸೆ ಇಡಿ, ಗುರುವಿನ ಮೇಲೆ ಭರವಸೆ ಇಡಿ, ಅವರ ಪಾದಗಳಲ್ಲಿ ಶರಣಾಗಿ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ, ಪ್ರಾರ್ಥನೆಯನ್ನು ಮಾಡಿ. ಬಾಬಾ, ನನಗೆ ಯಾವುದೇ ರೀತಿ ದಾರಿ ತೋರಿಸ್ತಾ ಇಲ್ಲ, ನನಗೆ ಏನು ತೀರ್ಮಾನ ತಗೊಳ್ಬೇಕು ಅಂತಲೂ ಗೊತ್ತಾಗ್ತಿಲ್ಲ, ಆದರೆ ಮನಸ್ಸು ಮಾತ್ರ ಗೊಂದಲದ ಗೂಡಾಗಿದೆ, ಚಂಚಲತೆಗೆ ಒಳಗಾಗ್ಬಿಟ್ಟಿದೆ, ನಾನು ಹೊರಗೆ ಹೋಗ್ಬಿಡೋಣ ಇಲ್ಲ ಇಲ್ಲೇ ಇದ್ಬಿಡೋಣ, ಈ ರೀತಿ ಆತಂಕದ ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ ತಂದೆ, ನನಗೆ ಮುಂದೆ ಏನಾಗುತ್ತೆ ಅಂತೇಳಿ ನನಗೆ ಗೊತ್ತಿಲ್ಲ, ನಾನು ಮೂಡಳು ತಂದೆ, ನೀವು ನಿಮ್ಮ ಪಾದಗಳಲ್ಲಿ ಶರಣಾಗಿದ್ದೀನಿ, ಈ ಮೂಡಳನ್ನು ಉದ್ಧರಿಸು ತಂದೆ ಅಂತೇಳಿ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೆ ಆದರೆ ಖಂಡಿತವಾಗಿಯೂ ಅದೇ ಬೇರೆ ರೀತಿಯ ಕರ್ಮವನ್ನು ಸೃಷ್ಟಿ ಮಾಡುತ್ತೆ ಸ್ನೇಹಿತರೆ. ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಕೂಡ ಸಿಗ್ತವೆ. ಒಂದೊಂದು ನನ್ನ ಅಭಿಪ್ರಾಯದ ಪ್ರಕಾರ, ನನ್ನ ಅನುಭವದ ಪ್ರಕಾರ ನಾನು ಹೇಳ್ತೀನಿ, ಎಲ್ಲಿಗಂತ ಓಡೋದು ಅಲ್ವಾ? ಯೋಚನೆ ಮಾಡಿರಿ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಎಲ್ಲಿಗಂತ ಎಷ್ಟು ದೂರ ಓಡ್ತೀರಾ? ಅದೇ ನಾವು ನಿಂತ ಜಾಗದಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಪಡಬೇಕು. ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲೇ ಹುಡುಕಬೇಕು. ನಾವು ಇಲ್ಲಿ ಕಳ್ಕೊಂಡು ಎಲ್ಲೋ ಹೋಗಿ ಹುಡುಕ್ತೀವಿ ಅಂದರೆ ಆ ವಸ್ತು ಸಿಗೋದಿಲ್ಲ ಅಲ್ವಾ? ಹಾಗಾಗಿ ಏನೋ ನಿಮ್ಮ ನಿರ್ಧಾರಗಳು ಹೇಗಿದಾವೋ ಆ ನಿರ್ಧಾರಗಳ ಪ್ರಕಾರ ಇವತ್ತಿನ ಈ ಮೆಸೇಜ್ ರೆಸಿನೇಟ್ ಆಗಿದೆ. ಅದೇ ಥರ ಕಾರ್ಡ್ಗಳು ಇವತ್ತು ಬಂದಿದ್ದಾವೆ, ಅದೇ ರೀತಿ ಸಂದೇಶವನ್ನು ನಾನು ಹೇಳಿದ್ದೀನಿ. ಯಾರೆಲ್ಲ ಈ ಪರಿಸ್ಥಿತಿಯಲ್ಲಿ ಇದ್ದೀರಾ, ತುಂಬ ಜನ ಈ ಪರಿಸ್ಥಿತಿಯಲ್ಲಿ ಈ ಒತ್ತಡದಲ್ಲಿ ಇದ್ದೀರಾ ಅನಿಸುತ್ತೆ, ಅದಕ್ಕೋಸ್ಕರನೇ ಈ ಕಾರ್ಡ್ಗಳು ಇವತ್ತು ಈ ರೀತಿಯಾಗಿ ಬಂದಿದ್ದಾವೆ. ಹಾಗಾಗಿ ಅಂದರೆ ಇವತ್ತು ನಿಮ್ಮ ಪ್ರಶ್ನೆಗೆ ಬಾಬಾ ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಅಂದರೆ ಕೆಲವರು ಈ ಗೊಂದಲದಲ್ಲೂ ಇದ್ದೀರಾ, ಹಾಗಾಗಿ ಈ ಕಾರ್ಡ್ಗಳೇ ಇವತ್ತು ನಿಮಗೆ ಬಂದಿದ್ದಾವೆ. ಹಾಗಾಗಿ ಇದನ್ನು ನೀವು ಯಾವ ರೀತಿ ಅರ್ಥ ಮಾಡಿಕೊಂಡು ಹಾಗೆ ಸ್ವಲ್ಪ ಸಮಯ ಕೊಡಿ, ನಿಮಗೆ ನೀವು ಸ್ವಲ್ಪ ಸಮಯ ಕೊಡಿ. ನಿಮ್ಮ ಸಮಯವನ್ನು ಭಗವಂತನ ಪಾದಗಳಲ್ಲಿ ಶರಣಾಗಿಸಿ ನೋಡಿ. ಖಂಡಿತವಾಗಿ ನಿಮ್ಮ ಸಮಯ ಕೂಡ ಒಳ್ಳೆ ರೀತಿಯಲ್ಲಿ ಬದಲಾಗ್ಬೋದು ಅನ್ನೋದು ಈ ಕಾರ್ಡ್ಗಳ ಎನರ್ಜಿಯ ಪ್ರಕಾರ ರೆಸಿನೇಟ್ ಆಗ್ತಾ ಇರೋ ವಿಚಾರ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂದರೆ ಇಲ್ಲಿ ಒಂದು ವಿಚಾರ ಏನಪ್ಪ ಅಂದರೆ, ನಾನು ಕೊನೆಯ ಕಾರ್ಡ್ ತೆಗೆದಾಗ ಅಲ್ಲಿ ನನಗೆ ಒಂದು ಮೆಸೇಜ್ ಸಿಕ್ಕಿದ್ದು ಏನಪ್ಪ ಅಂದರೆ, ಹಣೆಯ ಬರಹ ಮತ್ತು ಕರ್ಮದಲ್ಲಿ ಅಂತರವಿದೆ ಅನ್ನುವ ಸಂದೇಶ ಈ ಸಮಯದಲ್ಲಿ ನನಗೆ ಬಾಬಾರವರ ಈ ಸಾಯಿ ಟ್ಯಾರೋ ಕಾರ್ಡ್ನಲ್ಲಿ ಒಂದು ಸಂದೇಶ ಸಿಗ್ತಾ ಇದೆ ಸ್ನೇಹಿತರೆ. ಈ ಕಾರ್ಡಲ್ಲಿ ಬರ್ತಾ ಇರುವ ಮೆಸೇಜನ್ನು ನಾನು ಇಲ್ಲಿ ಒಂದು ಕಥೆಯಾಗಿ ಸಣ್ಣದಾಗಿ ವಿವರಿಸ್ತೀನಿ ಸ್ನೇಹಿತರೆ. ಖಂಡಿತವಾಗಿಯೂ ಕೇಳಿ, ಇದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಪರಿವರ್ತನೆ ಆಗ್ಬೋದು. ಕಾರಣ ಇಲ್ಲದೆ ನಮಗೆ ಇಂಥ ಸ್ಥಿತಿಯಲ್ಲಿ ಈ ವಿಡಿಯೋನು ಸಿಕ್ಕಿರಲ್ಲ, ಅದರಿಂದ ಒಂದು ಮೆಸೇಜ್ ಕೂಡ ಸಿಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ನಮಗೆ ರೆಸಿನೇಟ್ ಆಗ್ತಾ ಇರುತ್ತೆ. ಅದು ಒಂದು ಪರಿವರ್ತನೆ ತರಲಿಕ್ಕಾಗಿರ್ಬೋದು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇಲ್ಲಿ ಒಂದು ಸಣ್ಣದಾಗಿ ಹಣೆಯ ಬರಹ ಮತ್ತೆ ಕರ್ಮದಲ್ಲಿ ಅಂತರವಿದೆ ಅನ್ನುವ ಸಂದೇಶ ಈ ಸಮಯದಲ್ಲಿ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ. ಅದರ ಪ್ರಕಾರ ಏನಪ್ಪಾ ಅಂದ್ರೆ, ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನೆ, ಅವನು ತುಂಬಾ ಬೆಲೆ ಬಾಳುವ ಒಂದು ಚಪ್ಪಲಿಯನ್ನು ಹಾಕೊಂಡು ಒಂದು ದಿನ ದೇವಸ್ಥಾನಕ್ಕೆ ಹೋಗಿರ್ತಾನೆ ಸ್ನೇಹಿತರೆ. ಆ ಸಮಯದಲ್ಲಿ ಇನ್ನೇನು ದೇವಸ್ಥಾನದ ಒಳಗೆ ಅವನು ಹೋಗ್ಬೇಕು, ಆಗ ಅವನಿಗೆ ಈ ಚಪ್ಪಲಿನ ಎಲ್ಲಿ ಬಿಡಬೇಕು, ನಾನು ಇಷ್ಟು ಬೆಲೆ ಬಾಳುವ ಚಪ್ಪಲಿಯನ್ನು ಹಾಕೊಂಡ್ ಬಂದಿದ್ದೀನಿ, ಇದನ್ನ ಯಾರಾದರೂ ಕತ್ಕೊಂಡು ಹೋಗ್ಬಿಟ್ರೆ ಅಂತೇಳಿ ಅವನ ಮನಸ್ಸಲ್ಲಿ ಒಂದು ಆತಂಕ ಮೂಡುತ್ತೆ. ಹಾಗಾಗಿ ಅವನು ಯೋಚಿಸ್ತಾನೆ, ಸ್ವಲ್ಪ ದೇವಸ್ಥಾನದ ಬಾಗ್ಲಲ್ಲೇ ನಿಂತ್ಕೊಂಡು ಯೋಚಿಸ್ತಾನೆ, ಈ ಚಪ್ಪಲಿನ ಏನು ಮಾಡೋದು, ಇಲ್ಲಿ ಚಪ್ಪಲಿನ ಕತ್ಕೊಂಡು ಹೋಗೋ ಜನ ಬೇರೆ ಇದ್ದಾರೆ ಅಂತ ಹೇಳಿ ನನಗೆ ವಿಚಾರ ತಿಳಿದಿದೆ. ಹಾಗಾದ್ರೆ ನನ್ನ ಬೆಲೆ ಬಾಳುವ ಚಪ್ಪಲಿನ ಇಲ್ಲಿ ಬಿಟ್ಟು ನಾನು ಒಳಗೆ ಹೋದೆ ಅಂದರೆ ನನ್ನ ಚಪ್ಪಲಿನ ಯಾರಾದರೂ ತಗೊಂಡು ಹೋಗೇ ಹೋಗ್ತಾರೆ. ಯೋಚನೆ ಮಾಡ್ತಾನೆ. ಅಲ್ಲಿ ಒಬ್ಬ ಭಿಕ್ಷುಕ ಕೂತ್ಕೊಂಡಿರ್ತಾನೆ. ಅವನನ್ನು ಕರೆದು ಏನು ಹೇಳ್ತಾನೆ, ನಾನು ದೇವಸ್ಥಾನದ ಒಳಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋವರೆಗೂ ನನ್ನ ಚಪ್ಪಲಿನ ಸ್ವಲ್ಪ ನೋಡ್ಕೊ, ನಾನು ಅದಕ್ಕೆ ತಕ್ಕ ಹಾಕಿ ಬೆಲೆಯನ್ನು ಕೊಡ್ತೀನಿ ನಿನಗೆ ಅಂತ ಹೇಳಿ ಅವನು ದೇವಸ್ಥಾನದ ಒಳಗೆ ಹೋಗ್ತಾನೆ. ಹೇಳ್ತಾನೆ, ಆ ಭಿಕ್ಷುಕ ಕೂಡ ಆ ಮಾತಿಗೆ ಒಪ್ಕೊಳ್ತಾನೆ. ಆ ಭಿಕ್ಷುಕನ ಹತ್ರ ಚಪ್ಪಲಿಯನ್ನು ಬಿಟ್ಟು ಅವನು ನೆಮ್ಮದಿಯಾಗಿ ಬಾಬಾರವರ ದೇವಸ್ಥಾನದ ಒಳಗೆ ಹೋಗ್ತಾನೆ. ಹಾಗೆ ದೇವರ ಬಳಿ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾನೆ ಸ್ನೇಹಿತರೆ. ಹಾಗೆ ಅಲ್ಲಿ ಒಂದು ವಿಚಾರವನ್ನು ಕೂಡ ಇಡ್ತಾನೆ, ಪ್ರಶ್ನೆಯನ್ನು ಕೂಡ ಮಾಡ್ತಾನೆ. ಆ ಗುರುವಿಗೆ, ಬಾಬಾರವರಿಗೆ ಪ್ರಶ್ನೆಯನ್ನು ಕೂಡ ಮಾಡ್ತಾನೆ. ಬಾಬಾ, ಎಲ್ಲರನ್ನ ಯಾಕೆ ಒಂದೇ ರೀತಿ ನೀನು ಸೃಷ್ಟಿ ಮಾಡಿಲ್ಲ? ಒಬ್ಬರನ್ನ ಬಡವರನ್ನಾಗಿಸಿದ್ಯಾ, ಒಬ್ಬರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟಿದ್ಯಾ, ಒಬ್ರಿಗೆ ನೋಡಿದ್ರೆ ಊಟನೇ ಕೊಟ್ಟಿಲ್ಲ, ಒಬ್ಬರನ್ನ ಭಿಕ್ಷುಕರನ್ನಾಗಿಸಿದ್ಯಾ, ಒಬ್ಬರನ್ನ ರಾಜರನ್ನಾಗಿಸಿದ್ಯಾ, ಒಬ್ಬರನ್ನ ಉತ್ತಮ ಸ್ಥಿತಿಯಲ್ಲಿ ಇಟ್ಟಿಯಾ, ಇನ್ನೊಬ್ಬರನ್ನ ಕೆಟ್ಟ ಸ್ಥಿತಿಯಲ್ಲಿ ಇಟ್ಟಿಯಾ, ಯಾಕೆ ಈ ರೀತಿ ಮಾಡಿದ್ಯಾ, ಯಾಕೆ ಈ ರೀತಿ ತಾರತಮ್ಯ ಮಾಡಿದ್ಯಾ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾನೆ. ಉತ್ತರ ಸಿಗೋದಿಲ್ಲ. ಮತ್ತೆ ಬಾಬಾರವ್ರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ಹಾಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಮನಸ್ಸಲ್ಲಿ ಅಂದ್ಕೊಳ್ತಾನೆ, ನನ್ನ ಚಪ್ಪಲಿಯನ್ನು ಕಾದ ಆ ಭಿಕ್ಷುಕನಿಗೆ ಒಂದು 10,000 ರೂಪಾಯಿ ಕೊಡೋಣ ಅಂತ ಇದ್ದೀನಿ ಬಾಬಾ, ಯಾಕಂದರೆ ಅವನು ಎಷ್ಟು ನಿಷ್ಠೆಯಿಂದ
ನಾನು ಹೇಳಿದ ತಕ್ಷಣ ಒಪ್ಕೊಂಡು ನನ್ನ ಚಪ್ಪಲಿಯನ್ನು ಕಾದಿದ್ದಾನೆ. ಹಾಗಂತ ನನ್ನ ಹತ್ರ ತುಂಬಾ ದುಡ್ಡಿದೆ, ಹಾಗಂತ ಅವನಿಗೆ ಸ್ವಲ್ಪ 10,000 ಕೊಟ್ಟರೆ ಅವನು ಏನಾದರೂ ಜೀವನದಲ್ಲಿ ಒಂದು ವ್ಯಾಪಾರವನ್ನು ಮಾಡೋದು ಇಲ್ಲ ಏನಾದರೂ ಒಂದು ಬದಲಾವಣೆಯನ್ನು ಮಾಡ್ಕೊಳ್ತಾನೆ. ಖಂಡಿತ ಈ ಭಿಕ್ಷುಕ ವೃತ್ತಿಯಿಂದ ಅವನು ಒಂದು ಒಳ್ಳೆಯ ವೃತ್ತಿಯನ್ನು ಪಡ್ಕೊಳ್ತಾನೆ ಅಂತೇಳಿ ಈ ರೀತಿಯಾಗಿ ಬಾಬಾರವ್ರ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವಸ್ಥಾನದಿಂದ ಹೊರಗೆ ಬರ್ತಾನೆ. ಸುತ್ತಮುತ್ತ ನೋಡ್ತಾನೆ, ಆ ಭಿಕ್ಷುಕ ಎಲ್ಲೂ ಕಾಣೋದಿಲ್ಲ. ಇಲ್ಲೇ ಎಲ್ಲೋ ಹೋಗಿರ್ಬೋದು, ನಾನು ಬರೋ ತಡ ಆಗತ್ತೆ ಅಂತೇಳಿ ತುಂಬ ಹೊತ್ತು ಕಾಯ್ತಾನೆ ಕುಳಿತುಕೊಂಡು. ಇಲ್ಲ, ಆಗಲೇ 4-5 ತಾಸು ಆಗ್ಬಿಡುತ್ತೆ, ಬರೋದಿಲ್ಲ. ಆಗ ಆ ಶ್ರೀಮಂತನಿಗೆ ಕಾದು 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 ಅನಿಸುತ್ತೆ, ಓ ಇವನೇ ಚಪ್ಪಲಿ ಕಳ್ಳ, ನಾನು ಚಪ್ಪಲಿ ಕಳ್ಳನ ಕೈಗೆ ಚಪ್ಪಲಿ ಕೊಟ್ಟು ಹೋಗಿದ್ದೀನಿ, ಖಂಡಿತವಾಗಿ ಅವ್ನು ಬರೋದಿಲ್ಲ ಅಂತೇಳಿ ಅರ್ಥ ಮಾಡಿಕೊಂಡು ನಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಒಂದು ಚಪ್ಪಲಿ ಅಂಗಡಿ ಸಿಕ್ಕರೆ ಒಂದು ಜೊತೆ ಚಪ್ಪಲಿ ತಗೊಳ್ಳೋಣ ಅಂತೇಳಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಒಂದು ಚಪ್ಪಲಿ ಅಂಗಡಿ ಕೂಡ ಕಾಣಿಸುತ್ತೆ. ಆ ಚಪ್ಪಲಿ ಅಂಗಡಿ ಹತ್ರ ಹೋಗ್ತಾನೆ. ಹಾಗೆ ಅಲ್ಲಿ ಚಪ್ಪಲಿಯನ್ನು ನೋಡ್ತಾ ಇರಬೇಕಾದ್ರೆ ಅವನಿಗೆ ತನ್ನ ಚಪ್ಪಲಿನೇ ನೋಡ್ದಂಗೆ ಆಗ್ಬಿಡತ್ತೆ. ಆ ಚಪ್ಪಲಿನ ತೊಗೊಂಡು ನೋಡಿದಾಗ ಅದು ನನ್ನದೇ ಚಪ್ಪಲಿ ಅಂತ ಅವ್ನು ಗುರುತು ಹಿಡಿದ್ಬಿಡ್ತಾನೆ. ಆ ಚಪ್ಪಲಿ ಅಂಗಡಿನಿಗೆ ತುಂಬ ಜೋರು ಮಾಡಿ ವಿಚಾರಿಸಿದಾಗ ಅವನು ಮೊದಲಿಗೆ ಒಪ್ಕೊಳ್ಳೋದಿಲ್ಲ. ತುಂಬ ಜೋರು ಮಾಡಿ ವಿಚಾರಿಸಿದಾಗ ಅವನು ಒಪ್ಕೊಳ್ತಾನೆ. ಹೌದು, ಯಾರೋ ಏನೋ ಒಬ್ಬ ಭಿಕ್ಷುಕ ಬಂದಿದ್ದ, 500 ರೂಪಾಯಿಗೆ ಈ ಚಪ್ಪಲಿಯನ್ನು ಮಾರಿ ಹೋಗಿದ್ದಾನೆ ಅಂತ ಹೇಳಿ ಚಪ್ಪಲಿ ಅಂಗಡಿಯನ್ನು ಹೇಳ್ತಾನೆ. ಆಗ ಈ ಶ್ರೀಮಂತ ಚಪ್ಪಲಿಯನ್ನು ತಗೊಳ್ಳೋದಿಲ್ಲ, ನಗ್ನಗ್ತಾ ಅಲ್ಲಿಂದ ಬರಿಗಾಲಲ್ಲೇ ನಡ್ಕೊಂಡು ಮನೆ ಕಡೆ ಹೋಗ್ತಾನೆ. ಯೋಚನೆ ಮಾಡ್ತಾನೆ, ಬಾಬಾ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ತು. ನಾನು ನಿಮ್ಮ ಹತ್ರ ಪ್ರಶ್ನೆ ಮಾಡಿ ಬಂದೆ, ನನ್ನ ಪ್ರಶ್ನೆಗೆ ಇಷ್ಟೊಂದು ಉದಾಹರಣೆ ಸಹಿತವಾಗಿ ಉತ್ತರ ಕೊಡ್ತೀರಾ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತೇಳಿ ತುಂಬ ನಗ್ತಾ ಇರ್ತಾನೆ. ಒಬ್ಬನೇ ನಗ್ತಾ ಅಂದ್ಕೊಳ್ತಾನೆ, ಬಾಬಾ ಆ ಭಿಕ್ಷುಕನ ಹಣೆ ಬರದಲ್ಲಿ 10,000 ಹಣ ಬರೆದಿತ್ತು ಕೂಡ ಬರೆದಿದ್ರೆ ಹಣೆ ಬರದಲ್ಲಿ ಆ ಸಮಯವೂ ಕೂಡ ಕೂಡಿ ಬಂದಿತ್ತು. ನಾನೂ ಕೂಡ ಈ ದೇವಸ್ಥಾನದ ಬಳಿಗೆ ಬಂದೆ, ಅವನೂ ಕೂಡ ನಾನು ಭೇಟಿಯಾದೆ. ಅಲ್ಲಿಗೆ ಎಲ್ಲವೂ ಸರಿಯಾಗಿದ್ದರೆ ಅಂದರೆ ಅವನು ಒಂದು ಒಳ್ಳೆಯ ಕರ್ಮವನ್ನು ಮಾಡಿದರೆ ಅದರ ಪ್ರಕಾರನೇ ಅವನು ನಡ್ಕೊಂಡಿದ್ರೆ ನೀವು ಹಣೆಯ ಬರಹದಲ್ಲಿ ಏನು ಬರೆದಿದ್ರಲ್ಲ ಅದೇ ಪ್ರಕಾರ ಅವನಿಗೆ 10,000 ಹಣ ಸಿಗಬೇಕಾಗಿತ್ತು. ಆದರೆ ಕರ್ಮ ಅವನ ಕೈಯಲ್ಲಿತ್ತು. ಕರ್ಮ ಅವನ ಕೈಯಲ್ಲಿ ಕೊಟ್ಟಿದ್ದೀರಾ ನೀವು. ಪ್ರತಿಯೊಬ್ಬ ಮನುಷ್ಯನ ಕೈಯಲ್ಲೂ ಕರ್ಮವನ್ನು ಕೊಟ್ಬಿಟ್ಟಿದ್ದೀರಾ. ಅದರ ಪ್ರಕಾರ ಅವರ ಕರ್ಮವನ್ನು ಅವರು ಹೇಗೆ ನಿಭಾಯಿಸ್ತಾರೋ, ಅದನ್ನು ಹೇಗೆ ಯಾವ ಉದ್ದೇಶದೊಂದಿಗೆ ತಗೊಂಡು ಹೋಗ್ತಾರೋ ಅದಕ್ಕೆ ತಕ್ಕ ಹಾಗೆ ಫಲವನ್ನು ಆ ಕ್ಷಣಕ್ಕೆ ನೀವು ಬದಲಾಯಿಸ್ತೀರಾ ಅನ್ನುವ ಸತ್ಯ ನನಗೆ ಈಗ ಅರಿವಿಗೆ ಬಂತು. ನಾನು ಆ ಭಿಕ್ಷುಕನಿಗೆ 10,000 ಹಣ ಕೊಡಬೇಕು ಅಂತಲೇ ತೀರ್ಮಾನ ಮಾಡಿದ್ದೆ. ಆದರೆ ಅವನ ಕರ್ಮದ ಉದ್ದೇಶ ಅಂದರೆ ಅದನ್ನು ಯಾವ ರೀತಿ ನಾವು ತಗೊಂಡು ಹೋಗಬೇಕು ಅನ್ನೋದನ್ನು ಭಗವಂತ ತಿಳಿಸಿರ್ತೀರ ನೀವು, ಇಲ್ಲ ಅಂತಲ್ಲ. ನಿನ್ನ ಕರ್ಮಕ್ಕೆ ತಕ್ಕ ಹಾಗೆ ಫಲ ನಿನಗೆ ಸಿಗುತ್ತೆ ಅಂತ ಹೇಳಿ ಇಲ್ಲಿ ನೀವು ಒಂದು ಸೃಷ್ಟಿಯ ರಚನೆಯನ್ನೇ ಮಾಡಿದಿರ. ನೀನು ಏನು ಕರ್ಮವನ್ನು ಮಾಡ್ತೀಯ ಅದು ನಿನಗೆ ಮರಳಿ ಸಿಗುತ್ತೆ ಫಲದ ರೂಪದಲ್ಲಿ ಅಂತೇಳಿ. ಅವನೂ ಕೂಡ ಅದನ್ನೇ ಮಾಡಿದ್ದು. ಅವನು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಅಲ್ಲಿ ಕೆಟ್ಟ ಕರ್ಮವನ್ನೇ ಮಾಡ್ದ. ನಾನು ಅವನನ್ನು ನಂಬಿ ಚಪ್ಪಲಿಯನ್ನು ಕೊಟ್ಟೋದೆ. ಅವನು ನನಗೆ ಮೋಸ ಮಾಡುವ ಉದ್ದೇಶವನ್ನು ಇಟ್ಕೊಂಡು ಆ ಚಪ್ಪಲಿಯನ್ನು 500 ರೂಪಾಯಿಗೆ ಮಾರ್ದ. ನಾನು 10,000 ಕೊಡಬೇಕು ಅಂಥೇಳಿ ಅಂದ್ಕೊಂಡಿರುವ ಜಾಗದಲ್ಲಿ 500 ರೂಪಾಯಿ ಆಸೆಗೆ ಅವನು ಒಂದು ಮೋಸವನ್ನು ಮಾಡಿ ತನ್ನ ಕರ್ಮವನ್ನು ತಾನೇ ಸೃಷ್ಟಿ ಮಾಡಿಕೊಂಡ. ಅದಕ್ಕೋಸ್ಕರನೇ ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಅವರಿಗೆ ಈ ರೀತಿ ವೃತ್ತಿಗಳು ಸಿಕ್ಕಿರ್ತವೆ ಅಂಥೇಳಿ ನನಗೆ ನೀವು ಒಂದು ಪಾಠವನ್ನು ಕಲಿಸಿದ್ರಿ ಅಂತೇಳಿ ಗುರುವಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿಕೊಂಡು ಅವ್ರ ಜೊತೆನೇ ಮಾತಾಡ್ತಾ ತನ್ನ ಪಯಣವನ್ನು ಆ ಶ್ರೀಮಂತ ಮುಂದುವರಿಸ್ತಾನಂತೆ. ಸ್ನೇಹಿತರೆ, ಅಲ್ಲಿಗೆ ಈ ಸಂದೇಶ ಯಾವ ಎನರ್ಜಿಯನ್ನು ಕೊಡ್ತದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ನಾನು ಹಿಂದೆ ಹೇಳಿರೋ ವಿಚಾರಗಳು ಆಗಿರ್ಬೋದು, ಶತ್ರುತ್ವದ ವಿಚಾರ ಆಗಿರ್ಬೋದು, ಗಂಡ ಹೆಂಡತಿಯ ಸಂಬಂಧದ ವಿಚಾರ ಆಗಿರ್ಬೋದು, ಈ ಚಪ್ಪಲಿ ಕಳ್ತನದ ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಕರ್ಮಕ್ಕೆ ತಕ್ಕ ಹಾಗೆ ಫಲ ಅನ್ನುವ ಸೂಚನೆಯನ್ನು ಕೊಡ್ತದೆ ಸ್ನೇಹಿತರೆ. ಅಂದರೆ ಗಂಡ ಹೆಂಡತಿ ಒಂದು 2 ವರ್ಷ ಮದುವೆ ಆಗಿರುತ್ತೆ, 3 ವರ್ಷ ಮದುವೆ ಆಗಿರುತ್ತೆ, ಅಂದರೆ ಒಂದು ಹೊಂದಾಣಿಕೆ ಅನ್ನೋದೇ ಇರೋದಿಲ್ಲ ಇಬ್ಬರಲ್ಲೂ. ಅಂದರೆ ನನ್ನ ಅಭಿಪ್ರಾಯದ ಪ್ರಕಾರ ಮತ್ತು ನನ್ನ ಅನುಭವದ ಪ್ರಕಾರ ಗಂಡ ಹೆಂಡತಿಯ ಸಂಬಂಧ ಮೊದಲಿಗೆ ಏನಪ್ಪ ಅಂದರೆ ಒಂದು 5-10 ವರ್ಷ ಆಗೋವರೆಗೂ ತುಂಬ ಹೊಂದಾಣಿಕೆ ಇರೋದಿಲ್ಲ ಸ್ನೇಹಿತರೆ. ಸ್ವಲ್ಪ ಕಿತ್ತಾಟ, ಇಲ್ಲ ಅಲ್ಲಿ 3ನೇವ್ರ ಪ್ರವೇಶ ಆಗಿರ್ಬೋದು, ಇಲ್ಲ ಬುದ್ಧಿ ಹೇಳೋರಾಗಿರ್ಬೋದು, ಇಲ್ಲ ಅಂದರೆ ಅನಗತ್ಯವಾಗಿ ಸಮಸ್ಯೆ ಸೃಷ್ಟಿ ಮಾಡೋರಾಗಿರ್ಬೋದು, ಕಾಲೆಳೆಯೋರಾಗಿರ್ಬೋದು, ಇಲ್ಲ ನಿನಗೆ ಕೆಲಸ ಬರಲ್ಲ ಅನ್ನೋರಾಗಿರ್ಬೋದು. ಈ ರೀತಿಯಾಗಿ ಒಂದಲ್ಲ ಒಂದು ಸಮಸ್ಯೆಗಳು ಅಲ್ಲಿ ಉದ್ಭವಿಸ್ತವಿಲ್ಲ ಅಂತಲ್ಲ. ಯಾವಾಗ ನಾವು ಈ 10 ವರ್ಷ ಆಗಿರ್ಬೋದು, 8 ವರ್ಷ ಆಗಿರ್ಬೋದು, ಇವೆಲ್ಲವನ್ನು ಸ್ವಲ್ಪ ತಾಳ್ಮೆಯಿಂದ ನಿಭಾಯಿಸ್ಕೊಂಡು ನಾವು ಒಂದು ಪರೀಕ್ಷೆ ರೀತಿಯಲ್ಲಿ ಇದನ್ನು ಎದುರಿಸ್ತೀವೋ, ಆ 10 ವರ್ಷದ ಸಮಯ ನಾವು ಪರೀಕ್ಷೆನೇ ಬರೆಯೋದು. ಗಂಡ ಹೆಂಡತಿ ಇಬ್ಬರೂ ಕೂಡ ಒಂದು ಪರೀಕ್ಷೆ ಬರೀತಾ ಇರ್ತೀವಿ. ಅದರ ಫಲ ನಮಗೆ 10 ವರ್ಷಗಳ ನಂತರ ಸಿಗುತ್ತೆ ಸ್ನೇಹಿತರೆ. ಅದು ಯಾವುದೇ ರೀತಿ ಆಗಿರ್ಬೋದು, ಪರೀಕ್ಷೆ ಬರೆಯೋದೇ ಆಗಿರುತ್ತೆ. ಆ ಸಮಯಕ್ಕೆ ನಮಗೆ ಆ ನಂತರ ನಮಗೆ ಅದರ ಫಲ ಸಿಗುತ್ತೆ. ಅದೇ ಫಲ ನಮಗೆ ಯಶಸ್ವಿ ಜೀವನದ ಕಿರೀಟವನ್ನು ನಮಗೆ ತಂದುಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ನನ್ನ ಅನುಭವದ ಪ್ರಕಾರ ಈ ರೀತಿಯಲ್ಲಿ ಸ್ವಲ್ಪ ವರ್ಷಗಳ ಕಾಲ ಕಿತ್ತಾಡ್ತಾರೆ, ಇಲ್ಲ ಮಧ್ಯೆ ಯಾರೋ ಬರ್ತಾರೆ, ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾರೆ, ಇಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅಲ್ಲಿ ಸಮಸ್ಯೆಗಳು ಉದ್ಭವಿಸ್ತವೆ. ಇವೆಲ್ಲವನ್ನು ಸ್ವಲ್ಪ ಗಂಡ ಆಗಿರ್ಬೋದು, ಇಲ್ಲ ಹೆಂಡತಿ ಆಗಿರ್ಬೋದು ಅನುಸರಿಸ್ಕೊಂಡು ಹೋದಾಗ, ಗಂಡ ಏನಾದರೂ ಸಮಸ್ಯೆ ಮಾಡಿದಾಗ ಹೆಂಡತಿ ಸ್ವಲ್ಪ ಅನುಸರಿಸ್ಕೊಂಡು ಹೋಗಿ, ಹೆಂಡತಿ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಸಮಸ್ಯೆ ಉಂಟು ಮಾಡಿದಾಗ ಗಂಡ ಸ್ವಲ್ಪ ಅನುಸರಿಸ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ
ಅಲ್ಲಿ ಒಂದು ಏನೋ ಒಂದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಅದು ಯಾವ ಮಟ್ಟಕ್ಕೆ ತಿರುವು ಪಡ್ಕೊಳ್ಳುತ್ತೆ ಅಂದರೆ ಆಮೇಲೆ ಇಬ್ಬರು ಕೂಡ ಒಬ್ಬರು ಬಿಟ್ಟಿರಲಾರದಷ್ಟು ಹೊಂದಾಣಿಕೆ ಒಬ್ಬರಲ್ಲಿ ಒಬ್ಬರಿಗೆ ಬರಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಎಲ್ಲರಲ್ಲೂ ಈ ರೀತಿಯೇ ಆಗತ್ತೆ ಅಂತ ಹೇಳಿ ಇಲ್ಲಿ ಈ ಸಂದೇಶದ ಪ್ರಕಾರ ಎನರ್ಜಿ ಕನೆಕ್ಟ್ ಆಗ್ತಾ ಇಲ್ಲ, ರೆಸಿನೇಟ್ ಆಗ್ತಾ ಇಲ್ಲ. ಆದರೂ ಕೂಡ ಈ ರೀತಿ ಕೂಡ ಬದಲಾವಣೆ ಆಗುತ್ತೆ, ತಿರುವು ಸಿಗುತ್ತೆ ಅನ್ನೋದು ಮಾತ್ರ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ, ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಹೊಂದಾಣಿಕೆ ಈ ಸಮಯದಲ್ಲಿ ಕಡಿಮೆ ಇದೆ, ಈ ಜನರೇಷನ್ ಅಲ್ಲಿ ಕಡಿಮೆ ಇದೆ ಅಂತಾನೆ ಒಂದು ಸೂಚನೆ. ಅಂದರೆ ನಾನು, ನನ್ನದು, ಅಹಂಕಾರ, ನಾನು ದುಡಿಬಲ್ಲೆ, ಅವರಷ್ಟೇ ನಾನು ಸಂಬಳ ತರಬಲ್ಲೆ, ನಾನು ಹೊರಗಡೆ ಒಬ್ಬಳೆ ಜೀವನ ಮಾಡ್ತೀನಿ, ನನ್ನ ಆಯ್ಕೆನ ನಾನು ಮತ್ತೊಮ್ಮೆ ಮಾಡ್ಕೊಳ್ತೀನಿ ಅನ್ನೋದು ಹೆಣ್ಣಿಗೂ ಇರುತ್ತೆ, ಗಂಡಿಗೂ ಇರುತ್ತೆ. ಹಾಗಾಗಿ ಇಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ, ವೈಮನಸ್ಸು ಹೆಚ್ಚಾಗಿ, ಹೊಂದಾಣಿಕೆ ಕಡಿಮೆಯಾಗಿ ಬಿರುಕುಗಳು ಹೆಚ್ಚಾಗ್ತಾನೆ ಹೋಗ್ತವೆ ಹೊರತು ಆ ಬಿರುಕುಗಳು ಅಲ್ಲಿಗೆ ಮುಕ್ತಾಯಗೊಳ್ಳೋದು ಕಡಿಮೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ. ಅಂದರೆ ಸ್ನೇಹಿತರೆ, ಇವತ್ತು ನಾನು ಯಾವೆಲ್ಲ ಕಾರ್ಡ್ಗಳನ್ನು ನೋಡಿದ್ನೋ ಅದರಲ್ಲಿ ಬಂದಿರೋ ಮೆಸೇಜೇ ನನಗಿದು. ಹಾಗಾಗಿ ನಾನು ಅದನ್ನು ಹೇಳಲಿಕ್ಕೂ ತುಂಬ ಕಷ್ಟ ಆಯಿತು ನನಗೆ. ಹಾಗಾಗಿ ಅದನ್ನು ನಾನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ಈ ರೀತಿಯೆಲ್ಲ ಅರ್ಥ ಮಾಡಿಕೊಂಡು ನಿಮಗೆ ಈ ಸಮಯದಲ್ಲಿ ವಿವರಣೆ ಕೊಟ್ಟಿದ್ದೀನಿ. ಯಾಕಂದರೆ ಈ ಕಾರ್ಡ್ಗಳು ಈ ಸಮಯದಲ್ಲಿ ರೆಸಿನೇಟ್ ಆಗ್ತಾ ಇದ್ದಾವೆ ಅಂದರೆ ನಿಮ್ಮ ಪ್ರಾರ್ಥನೆ ಆ ಭಗವಂತನ ಹತ್ರ ಆಗಿರ್ಬೋದು, ಆ ಗುರುಗಳ ಹತ್ರ ಆಗಿರ್ಬೋದು, ಈ ಬ್ರಹ್ಮಾಂಡದ ಹತ್ರ ಆಗಿರ್ಬೋದು, ಇದೇ ರೀತಿಯ ಪ್ರಾರ್ಥನೆಯನ್ನು, ಇದೇ ರೀತಿಯ ಗೊಂದಲದ ಸ್ಥಿತಿಯಲ್ಲಿ ನೀವಿದ್ದೀರಾ. ಇದೇ ರೀತಿಯ ಮನಸ್ಥಿತಿಗಳು ನಿಮ್ಮಲ್ಲಿ ಈಗಿದ್ದಾವೆ ಸದ್ಯಕ್ಕೆ ವಾಸ್ತವವಾಗಿ. ಹಾಗಾಗಿ ನಿಮಗೆ ಈ ಸಂದೇಶ ಈ ಸಮಯದಲ್ಲಿ ಸಿಗ್ತಾ ಇದೆ ಅಂದರೆ ಇದು ತುಂಬ ಜನರ ಜೀವನವನ್ನು ಕೂಡ ಉಳಿಸ್ಬೋದು, ತುಂಬ ಜನರ ಜೀವನವನ್ನು ಕೂಡ ಬದಲಾಯಿಸ್ಬೋದು, ತುಂಬ ಜನರ ಜೀವನದಲ್ಲಿ ತಿರುವನ್ನು ಕೂಡ ತರ್ಬೋದು. ಈ ಸಂದೇಶದ ಈ ಎನರ್ಜಿಯ ಸಮಯದ ಪ್ರಕಾರ ನಾನು ಇಲ್ಲಿ ರೆಸನೇಟ್ ಆಗ್ತಾ ಇರೋದನ್ನು ನೋಡಿದರೆ ಖಂಡಿತವಾಗಿಯೂ ನನಗೆ ಇದು ಅನುಭವಕ್ಕೆ ಬರ್ತಾ ಇದೆ ಸ್ನೇಹಿತರೆ. ನನಗೆ ಇಲ್ಲಿ ಕಾಣಿಸ್ತಾ ಇರುವ ವಿಚಾರಕ್ಕೆ ಅನುಸಾರವಾಗಿ ನಾನು ಇಲ್ಲಿ ನಿಮಗೆ ವಿಸ್ತಾರವಾಗಿ ಹೇಳಿದ್ದೀನಿ. ಕರ್ಮ ಎಲ್ಲದಕ್ಕೂ ಇಲ್ಲಿ ಮುಖ್ಯ ಕಾರಣ ಕರ್ಮ. ಅಂದರೆ ಭಗವಂತ ಯಾವ ರೀತಿಯ ಸೃಷ್ಟಿಯನ್ನು ಮಾಡಿದ್ದಾನೆ ಅಂದರೆ ನಿನಗೆ ಬುದ್ಧಿ ಕೊಟ್ಟಿದ್ದೀನಿ, ಮನುಷ್ಯನನ್ನಾಗಿ ನಿನಗೆ ಬುದ್ಧಿ ಕೊಟ್ಟಿದ್ದೀನಿ, ವಿವೇಕ ಕೊಟ್ಟಿದ್ದೀನಿ, ಏನು ಬೇಕಾದರೆ ಸಾಧನೆ ಮಾಡುವಂತಹ ಧೈರ್ಯ, ಸಾಮರ್ಥ್ಯ, ಶಕ್ತಿ ಎಲ್ಲವನ್ನ ಕೊಟ್ಟಿದ್ದೀನಿ. ನೀನೇನು ಬೇಕಾದರೂ ಪಡ್ಕೊಳ್ಬೋದು, ನೀನೇ ಬೇಕಾದರೆ ದೇವರಾಗ್ಬಿಡ್ಬೋದು, ಅಷ್ಟೊಂದು ಶಕ್ತಿ ನಿನ್ನ ದೇಹಕ್ಕೆ, ನಿನ್ನ ಮನಸ್ಥಿತಿಗಿದೆ. ನೀನು ಕೂಡ ನನ್ನ ಸ್ಥಾನವನ್ನು ತಗೊಳ್ಬೋದು, ನನ್ನ ಹಾಗಾಗ್ಬೋದು, ಅಷ್ಟೊಂದು ಶಕ್ತಿ ನಿನ್ನಲ್ಲಿದೆ. ಅದನ್ನು ನೀನು ಯಾವ ರೀತಿ ಉಪಯೋಗಿಸ್ಕೊಳ್ತೀಯೋ ಆ ರೀತಿ ನಿನಗೆ ಫಲ ಸಿಗತ್ತೆ. ಎನರ್ಜಿಯ ಸಂದೇಶ ಈ ಸಮಯದಲ್ಲಿ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ. ಈ ವಿಡಿಯೋನ ಈ ಸಮಯದಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರೋ ಇದನ್ನು ಅರ್ಥ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಸ್ವಲ್ಪ ಕಷ್ಟನೇ ಅಂತೇಳಿ ಅನಿಸ್ತಾ ಇದೆ. ಯಾಕಂದರೆ ನನಗೆ ಅರ್ಥ ಆಗೋದೇ ಸುಮಾರು ಹೊತ್ತಾಯ್ತಿದ್ದು. ಈ ಸಮಯದಲ್ಲಿ ಈ ಸಂದೇಶದ ಎನರ್ಜಿಯ ಪ್ರಕಾರ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ನೀವು ಹೋಗಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀರಾ. ಹೊಂದಾಣಿಕೆ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ, ನನಗೆ ಬೇಡ, ಈಗಿನ ಕಷ್ಟ ತುಂಬ ದೊಡ್ಡ ಕಷ್ಟ ಅಂಥೇಳಿ ನಿಮಗೆ ಅನಿಸ್ಬಿಟ್ಟಿದೆ. ಮುಂದೆ ಇದಕ್ಕಿಂತ ದೊಡ್ಡ ಕಷ್ಟ ಬರುತ್ತೆ ಅಂತೇಳಿ ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ತಾ ಇಲ್ಲ. ಮುಂದೆ ಎಲ್ಲದೂ ಸುಖಮಯವಾಗಿರುತ್ತೆ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ. ಆದರೆ ಇಲ್ಲಿ ಕರ್ಮಕ್ಕೆ ತಕ್ಕ ಹಾಗೆ ಫಲ ಸಿಗೋದು ಅನ್ನೋದನ್ನು ಕ್ಷಣಕಾಲ ಮರಿತಾ ಇದ್ದೀರಾ. ಹಾಗಾಗಿ ಈ ಸಮಯದಲ್ಲಿ ನನಗೆ ಅವಳು ಬೇಡ, ನನಗೆ ಅವನು ಬೇಡ ತೀರ್ಮಾನ ತೊಗೊಂಡ್ಬಿಟ್ಟಿದ್ದೀರಾ. ನೀವು ತೊಗೊಂಡ್ಬಿಟ್ಟಿದ್ದೀರಾ, ಅದರ ಪ್ರಕಾರ ನೀವು ನಿರ್ಧಾರನೂ ಮಾಡಿಬಿಟ್ಟಿದ್ದೀರಾ. ಹಾಗಾಗಿ ನೀವಿಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳೋಣ, ಸ್ವಲ್ಪ ಸಮಯಕ್ಕೆ ಸಮಯ ಕೊಟ್ಟು ನೋಡೋಣ. ಇಲ್ಲಾಂದರೆ ಅವರು ಸ್ವಲ್ಪ ತಿದ್ಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹೆಂಡತಿ ಹೇಳ್ತಿದ್ದಾರೆ, ಇಲ್ಲ ಗಂಡ ಹೇಳ್ತಿದ್ದೇನೆ, ಅವರಿಗೊಂದು ಅವಕಾಶವನ್ನು ಕೊಟ್ಟು ನೋಡೋಣ. ನಾನು ಸ್ವಲ್ಪ ತಾಳ್ಮೆಯಿಂದ ಎಲ್ಲ ರೀತಿಯಲ್ಲೂ ಸುತ್ತಮುತ್ತ ವಾತಾವರಣ ಏನು ನಡೀತಾ ಇದೆ, ಹಾಗಾಗಿ ಇವಳ ಮನಸ್ಥಿತಿ ಈ ರೀತಿಯಾಗಿತ್ತಾ, ನನ್ನ ಮನಸ್ಥಿತಿ ಈ ರೀತಿಯಾಗಿತ್ತಾ, ನಮ್ಮ ಸುತ್ತ ಕೂಡ ಒಂದು ಸಮಾಜ ಇದೆ, ನನ್ನ ತಂದೆ ತಾಯಿ ಅಕ್ಕ ತಂಗಿಯರು ನೆರೆಹೊರೆಯವರು ಕೂಡ ಏನಾದರೂ ನಮ್ಮ ಸಂಸಾರದ ಮೇಲೆ ಪರಿಣಾಮ ಬೀರುವಂತೆ ಮಾತಾಡ್ತಾ ಇದ್ದಾರಾ, ಪರಿಣಾಮ ಬೀರುವಂಥ ಘಟನೆಗಳನ್ನು ಘಟಿಸುವಂತೆ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ನಾವು ಕೂಲಂಕುಷವಾಗಿ ಸ್ವಲ್ಪ ಚರ್ಚೆ ಮಾಡಲಿಕ್ಕೋಸ್ಕರ ಶಾಂತವಾಗಿ ಸ್ವಲ್ಪ ಸಮಯವನ್ನು ಈ ಗಂಡ ಹೆಂಡತಿಯ ಸಂಬಂಧಕ್ಕೆ ಕೊಡಲೇಬೇಕಾಗತ್ತೆ ಸ್ನೇಹಿತರೆ. ಆಗ ತಿರುವುಗಳು ಸಿಗ್ತವೆ. ಇಲ್ಲಪ್ಪ ಇವ್ಯಾವುದೇ ರೀತಿ ಸಮಸ್ಯೆನೇ ಇಲ್ಲ, ಗಂಡನೇ ಸಮಸ್ಯೆ ಆಗಿದ್ದಾನೆ, ಇಲ್ಲ ಹೆಂಡತಿನೇ ಸಮಸ್ಯೆ ಆಗಿದ್ದಾರೆ, ಅವರಿಂದಲೇ ನಮಗೆ ತುಂಬ ನೋವಾಗಿದೆ, ಹಿಂಸೆ ಆಗಿದೆ, ನಾನು ಅದನ್ನು ಯಾವುದನ್ನು ಸಹಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ, ನಾನು ಒಂಟಿಯಾಗಿ ಬದುಕಬಲ್ಲೆ, ಹೊರಗಡೆ ನಾನು ಏನಾದರೂ ಕೆಲಸ ಮಾಡಿಕೊಂಡು ನಾನು ಜೀವನ ಮಾಡ್ತೀನಿ, ಹಾಗಾಗಿ ನಾನು ಹೊರಗೆ ಹೋಗ್ತೀನಿ ಅಂದಾಗ ಅದು ನಿಮ್ಮದೇ ಆದ ನಿರ್ಧಾರ ಆಗಿರುತ್ತೆ. ಮುಂದೆ ಏನೇ ಆದ್ರೂ ಅದಕ್ಕೆ ನೀವೇ ಮೂಲಕರ್ತರಾಗಿರ್ತೀರಾ ಅನ್ನೋದನ್ನು ಈ ಸಮಯದಲ್ಲಿ ಇಲ್ಲಿ ಈ ಎನರ್ಜಿಯ ಪ್ರಕಾರ ರೆಸಿಡೆಂಟ್ ಆಗಿ ನಿಮಗೆ ಸಿಗ್ತಾ ಇರೋ ಮೆಸೇಜ್ ಆಗಿದೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಒಂದು ಸಾರಿ ನೀವು ಅಲ್ಲಿಂದ ಹೊರಗೆ ಬಂದ್ರಿ ಅಂದರೆ ಮತ್ತೆ ಒಳಗೆ ಹೋಗಲಿಕ್ಕೆ ಆಗೋದಿಲ್ಲ. ಹೋದರೂ ಕೂಡ ಅಲ್ಲಿ ನಿಮಗೆ ಯಾವುದೇ ರೀತಿ ಮರ್ಯಾದೆ ಇರೋದಿಲ್ಲ. ಅಂದರೆ ಹೋಗೋದು ಒಂದೇ, ಸಾಯೋದು ಒಂದೇ, ಆ ರೀತಿಯೇ ಆಗಿರುತ್ತೆ. ಆ ರೀತಿಯ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನೀವು ಒಂದು ಹೆಜ್ಜೆನ ಹೊರಗಡೆ ಇಡಬೇಕಂದ್ರೆ 1000 ಪಟ್ಟು ನೀವು ಯೋಚನೆ ಮಾಡೋದು ಉತ್ತಮ ಅನ್ನುವ ಎನರ್ಜಿ ಈ ಸಂದೇಶದ ಮೂಲಕ ಈ ಸಮಯದಲ್ಲಿ ನಿಮಗೆ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ. ಅಂದರೆ ಎಲ್ಲದಕ್ಕೂ ಪರಿಹಾರ ಅಗಲುವಿಕೆ ಅಲ್ಲ, ಸ್ವಲ್ಪ ಹೊಂದಾಣಿಕೆನೂ ಇರಬೇಕು. ಇಲ್ಲಿ ಯಾವುದೂ ಸರಿ ಇಲ್ಲ ಅಂತೇಳಿ ನೀವು ನಿರ್ಧಾರ ಮಾಡಿ ಹೊರಗೆ ಹೋಗ್ತಾ ಇದ್ದೀರಾ ಅಂದರೆ ಅಲ್ಲಿ ಎಲ್ಲದೂ ಸರಿ ಇರುತ್ತೆ ಅಂತೇಳಿ ನೀವು ಹೇಗೆ ಅಂದ್ಕೊಳ್ತೀರಾ? ಇಲ್ಲೇ ಹೊಂದಾಣಿಕೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ಅಲ್ಲಿ ನೀವು 2ನೇ ಹೆಜ್ಜೆಯನ್ನು ಇಡ್ತಾ ಇದ್ದೀರಾ. ಒಂದು ಗಂಡ ಬೇಡ, ಇಲ್ಲ ಒಂದು ಹೆಂಡತಿ ಬೇಡ ಅಂತ ಹೇಳಿ 2ನೇ ಹೆಜ್ಜೆ ಇಡ್ತಾ ಇದ್ದೀರಾ ಅಂದಾಗ ಅಲ್ಲಿ ನೀವು ಬರೀ ನಿಮ್ಮಿಬ್ಬರ ಮಧ್ಯೆ ಬರುವ ಒಂದು ಭಿನ್ನಾಭಿಪ್ರಾಯಗಳನ್ನು ಸರಿದೂಗಿಸೋದು ಅಷ್ಟೇ ಅಲ್ಲ,
ಸಮಾಜದಲ್ಲಿರುವ ಜನರು ಕೈ ಮಾಡೋದನ್ನು, ಅವರು ನೀಡುವ ಸವಾಲುಗಳನ್ನು ಕೂಡ ನೀವು ಎದುರಿಸಬೇಕಾಗತ್ತೆ. ಅವರಿಗೂ ಕೂಡ ಉತ್ತರ ಕೊಡಬೇಕಾಗತ್ತೆ. ಎಲ್ಲದಕ್ಕೂ ನಾವು ಸಿದ್ಧರಿದ್ದೀವಿ, ಎಲ್ಲರಿಗೂ ನಾವು ಉತ್ತರ ಕೊಡ್ತೀವಿ, ಎಲ್ಲವನ್ನ ನಾವು ಸಮರ್ಪಕವಾದ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲಿ ಇದೆ ಅಂದಾಗ ನೀವು ನಿರ್ಧಾರ ಮಾಡ್ಬೋದು ಸ್ನೇಹಿತರೆ. ಅದೇ ರೀತಿ ಎನರ್ಜಿ ಇಲ್ಲಿ ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳ ಮೇಲೆ ರೆಸಿನೇಟ್ ಆಗ್ತಾ ಇದೆ. ಅಂದರೆ ಒಂದು ವಿಚಾರ ಇನ್ನೊಂದು ವಿಚಾರ ಇಲ್ಲಿ ರೆಸಿನೇಟ್ ಆಗ್ತಾ ಇರೋದು ಏನಪ್ಪ ಈ ಸಮಯದ ಎನರ್ಜಿಯ ಪ್ರಕಾರ ಅಂದರೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ ಸ್ನೇಹಿತರೆ. ನಮ್ಮ ಮನಸ್ಸು ಕೇವಲ ಆಲೋಚನೆ ಮಾಡತ್ತೆ, ನಮ್ಮ ಕೈಗಳು ಕೇವಲ ಶ್ರಮ ಪಡ್ತವೆ. ಆದರೆ ಅದಕ್ಕೆ ಫಲ ಕೊಡೋದು ಆ ಭಗವಂತ ಮಾತ್ರ ಸ್ನೇಹಿತರೆ. ಅಂದರೆ ನಾವು ಏನು ತೀರ್ಮಾನ ತಗೊಳ್ತೀವೋ ಅದು ಒಳ್ಳೆಯ ಉದ್ದೇಶದ್ದು ಕೆಟ್ಟ ಉದ್ದೇಶದ್ದು ಅದರ ಪ್ರಕಾರ ತೀರ್ಪುಗಾರರು, ಫಲ ಕೊಡುವವರು ಆ ಭಗವಂತನೇ ಆಗಿರ್ತಾನೆ. ಅದನ್ನು ನಾವು ಮರೆಯೋ ಹಾಗಿಲ್ಲ. ಅಂದರೆ ನಾವು ಒಂದು ಮಿಷನನ್ನು ಕಂಡು ಹಿಡಿದಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಆ ತಲೆಗೆ ಆ ಬುದ್ಧಿಯನ್ನು ತುಂಬಿಸಿದವರು ಯಾರು ಯೋಚನೆ ಮಾಡಬೇಕಲ್ವಾ. ನಾನೇ ಅನ್ನೋದು ಅಹಂಕಾರ ಆಗತ್ತೆ. ನಾನೇ ಅಂದವರು ಮುಳುಗೋದರೂ ಸುಮಾರಷ್ಟು ಜನ ಇದ್ದಾರೆ ಸ್ನೇಹಿತರೆ. ಅದೇ ಅಂದವರು ಕಳ್ಕೊಂಡದ್ದೇ ಬಹಳ. ಹಾಗಾಗಿ ಇಲ್ಲಿ ಅಹಂಕಾರವನ್ನು ವ್ಯಕ್ತಪಡಿಸೋ ಸಂದರ್ಭ ಬರೋದಿಲ್ಲ. ಏನಪ್ಪ ಅಂದರೆ ನಮ್ಮ ತಲೆಯಲ್ಲಿ ಆ ಬುದ್ಧಿಯನ್ನು ತುಂಬಿಸಿದ್ಯಾರು? ಈ ವಿಶ್ವ, ಈ ಬ್ರಹ್ಮಾಂಡ. ಆ ಯೋಗ್ಯತೆಯನ್ನು ಕೊಟ್ಟವ್ರು ಯಾರು? ಆ ಭಗವಂತ. ನಮ್ಮ ಕರ್ಮಗಳಿಗೆ ತಕ್ಕ ಹಾಗೆ ನಮಗೆ ಅಂಥ ಯೋಗ್ಯತೆಯನ್ನು ಕೊಟ್ಟ. ಅದರಿಂದ ನಾವು ಏನನ್ನಾದರೂ ಒಂದು ಉತ್ತಮವಾದ ಸಾಧನೆಯನ್ನು ಇಲ್ಲಿ ಮಾಡಿರ್ತೀವಿ. ಹಾಗಾಗಿ ನಾವು ಆ ಸಾಧನೆಯನ್ನು ನಾನೇ ಮಾಡಿದೆ ಅನ್ನೋದಕ್ಕಿಂತ ನನ್ನಿಂದ ಆ ಭಗವಂತ ಮಾಡಿಸಲ್ಪಟ್ಟರು, ನನ್ನಿಂದ ಆ ಭಗವಂತ ಮಾಡಿಸಿದ್ದಾರೆ, ಇಂಥ ಒಂದು ಉನ್ನತವಾದ ಆಯ್ಕೆಗೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ಭಗವಂತ, ಅವರಿಗೆ ನಾನು ಯಾವಾಗಲೂ ಚಿರಋಣಿ, ಕೃತಜ್ಞನಾಗಿರ್ತೀನಿ ಅನ್ನುವ ಭಾವನೆಯನ್ನು ನಾವು ಹೊಂದಿದಾಗ ಅದಕ್ಕಿಂತ ಹೆಚ್ಚಿನ ಸಾಧನೆಯನ್ನು ಮತ್ತೆ ನಮಗೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ, ನಮ್ಮಿಂದ ಮಾಡಿಸ್ತಾರೆ. ಹೀಗೆ ಉನ್ನತವಾದ ಸ್ಥಾನಕ್ಕೆ ನಮ್ಮನ್ನು ಏರಿಸ್ತಾ ಹೋಗ್ತಾರೆ. ಒಂದೇ ಒಂದು ಉನ್ನತವಾದ ಸಾಧನೆ ಮಾಡಿ ನಾನೇ ಮಾಡಿದೆ ಅನ್ನುವ ಅಹಂಕಾರದಲ್ಲಿ ನಾವು ಮುಳುಗಿ ಹೇಳ್ತಿದ್ದೀವಿ ಅಂದರೆ ಅದರಲ್ಲೇ ಉಸಿರು ಕಟ್ಟಿ ಕೂಡ ಸಾಯ್ತೀವಿ ಸ್ನೇಹಿತರೆ. ಯಾಕಂದರೆ ನಾನು ಅನ್ನೋದೇ ಅಹಂಕಾರ ಅಲ್ವಾ, ನನ್ನದಲ್ಲ ಅನ್ನೋದೇ ನಿರಾಕಾರವೇ ಪರಬ್ರಹ್ಮ ಸ್ನೇಹಿತರೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಈ ಸಮಯದಲ್ಲಿ ಇವೆಲ್ಲ ಆಲೋಚನೆಗಳು ಯಾರ ತಲೆಯಲ್ಲಿತ್ತೋ ಹಾಗಾಗಿ ಅದೇ ಕಾರ್ಡ್ಗಳೇ ನನಗೆ ರೆಸಿನೇಟ್ ಆಗಿದೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ತೀರ್ಮಾನಗಳನ್ನು ತಗೊಳ್ಬೇಕು ಅಂತ ಇದ್ದೀರೋ ಸ್ವಲ್ಪ ಎಚ್ಚರಿಕೆ ವಹಿಸಿ ಆ ತೀರ್ಮಾನವನ್ನು ತಗೊಳ್ಳಿ. ಈ ಸಮಯದಲ್ಲಿ ಯಾರಿಗೆಲ್ಲ ಈ ವಿಚಾರವನ್ನು ಹೌದಪ್ಪ ಅನ್ವಯಿಸಿದ್ವು ಅಂದರೆ ರೆಸಿನೇಟ್ ಆಗ್ತಾ ಇದ್ವು, ಅವರು ನೀವು ತುಂಬ ಕೂಲಂಕುಷವಾಗಿ ಸ್ವಲ್ಪ ಸಮಯಕ್ಕೆ ಸಮಯ ಕೊಟ್ಟು ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ದಿನಗಳ ಕಾಲ ಮೌನವಾಗಿದ್ದು ಎಲ್ಲ ಪರಿಸ್ಥಿತಿಗಳನ್ನು ಸುತ್ತಮುತ್ತ ವಾತಾವರಣವನ್ನು, ನಿಮ್ಮ ಅಂತರಾತ್ಮವನ್ನು, ನಿಮ್ಮ ಸುತ್ತ ನಡೀತಿರುವ ಪರಿಸ್ಥಿತಿಯನ್ನು ಎಲ್ಲವನ್ನ ಗಮನಿಸಿ ನೀವು ಒಂದು ಸರಿಯಾದ ತೀರ್ಮಾನಕ್ಕೆ ಬರ್ರಿ ಅನ್ನೋದು ಈ ಸಮಯದ ಸಂದೇಶದ ಎನರ್ಜಿಯ ಪ್ರಕಾರ ನನಗೆ ಸಿಗ್ತಾ ಇರುವ ಮಾಹಿತಿ. ಹಾಗಾಗಿ ನಿಮಗೆ ಇದು ಯಾವ ರೀತಿ ರೆಸನೇಟ್ ಆಗುತ್ತೆ ಅಂತೇಳಿ ನೀವು ಅರ್ಥ ಮಾಡಿಕೊಂಡು ನೀವು ಬುದ್ಧಿವಂತರಾಗಿದ್ದೀರಾ ಅಲ್ವಾ. ಯಾರಿಗೂ ಇಲ್ಲಿ ಯಾರೂ ಬುದ್ಧಿ ಕಲಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲರೂ ಇಲ್ಲಿ ಬುದ್ಧಿವಂತರೇ. ಯಾಕಂದರೆ ಎಲ್ಲರಿಗೂ ಭಗವಂತ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಒಂದು ಅಂತರಾತ್ಮ ಏನು ಹೇಳುತ್ತಲ್ಲ, ಆತ್ಮಸಾಕ್ಷಿ, ಆ ಮಾತನ್ನು ಕೇಳ್ರಿ. ಯಾಕಂದರೆ ಅದು ಆ ಭಗವಂತನೇ ಆಗಿರ್ತಾರೆ ಸ್ನೇಹಿತರೆ. ಹಾಗಾಗಿ ಅವರ ಪಾದಗಳಲ್ಲಿ ಶರಣಾದಾಗ ನಮಗೆ ಸರಿಯಾದ ತೀರ್ಪೇ ಸಿಗುತ್ತೆ ಅನ್ನುವ ವಿಚಾರದೊಂದಿಗೆ ಇವತ್ತಿನ ಸಾಯಿ ಟ್ಯಾರೋ ಸಂದೇಶವನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಸಂದೇಶ ನಿಮಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ. ಯಾಕಂದರೆ ಇವತ್ತಿನ ಸಂದೇಶದಲ್ಲಿ ನನಗೆ ಬಂದಿರೋ ಕಾರ್ಡ್ಗಳೇ ಹೀಗೆ ಸ್ನೇಹಿತರೆ. ಹಾಗಾಗಿ ಇದೇ ರೀತಿಯ ಮೆಸೇಜನ್ನು ನಾನು ಕೊಡಲೇಬೇಕಾಯಿತು. ನಿಮಗಿದು ಸರಿ ಅನಿಸುತ್ತೋ ತಪ್ಪು ಅನಿಸುತ್ತೋ ಅದು ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.